ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಶ್ರವಣಾಪ್ತಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 15ನೇ ಅಧಿಕರಣದೊಳಗೆ 40ನೇ ಸೂತ್ರದೊಳಗೆ ಮುಂದುವರೆದಿರ್ತಕ್ಕಂಥ ಭಾಷ್ಯದ ಭಾಗ. ಯಸ್ತ್ವಯಂ ವ್ಯಪದೇಶೋ ದರ್ಶಿತಃ ವಿಜ್ಞಾನಂ ಯಜ್ಞಂ ತನುತೆ ಇತಿ ಸ ಬುದ್ಧೇರೇವ ಕರ್ತೃತ್ವಂ ಪ್ರಾಪಯತಿ. ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪೂರ್ವದೊಳಗೆ 36ನೇ ಸೂತ್ರದೊಳಗೆ ಅಲ್ಲೇನು ಹೇಳ್ಕೊಂಡು ಬಂದಿದ್ರು ಅಂತಂದ್ರೆ, ವಿಜ್ಞಾನಂ ಯಜ್ಞಂ ತನುತೆ ಅಂದ್ರೆ ವಿಜ್ಞಾನ ಯಜ್ಞವನ್ನ ಮಾಡುತ್ತದೆ ಅಂತ. ಅಂದ್ರೆ ಅಲ್ಲಿ ಆ ಶ್ರುತಿಯ ಒಂದು ಅಭಿಪ್ರಾಯ ಏನಿದೆ ಅಂತಂದ್ರೆ, ಇಲ್ಲಿ ಸ ಬುದ್ಧೇರೇವ ಕರ್ತೃತ್ವಂ ಪ್ರಾಪಯತಿ, ಅಲ್ಲಿ ಬುದ್ಧಿ ಅನ್ನುವಂತಹದ್ದೇ ಕರ್ತೃ ಆಗಿದೆ ಅಂತ ನಮಗ ಆ ಒಂದು ವಾಕ್ಯದಿಂದ ತಿಳಿದು ಬರ್ತೈತಿ. ಇವಾಗ ವಿಜ್ಞಾನಂ ಯಜ್ಞಂ ತನುತೆ ಅನ್ನುವಂತ ಒಂದು ಶ್ರುತಿ ವಾಕ್ಯ ಅನ್ನುವಂಥದ್ದು. ಯಾಕೆ ಪೂರ್ವ ಪಕ್ಷದಲ್ಲಿ ಅವನು ಹೇಳ್ಕೊಂಡು ಬಂದಿದ್ದ ಏನಂತ, ವಿಜ್ಞಾನಂ ಯಜ್ಞಂ ತನುತೆ ಅನ್ನುವಂತ ಒಂದು ವಾಕ್ಯದೊಳಗ ಅಲ್ಲಿ ಬುದ್ಧಿಗೆ ಒಂದು ಕರ್ತೃತ್ವ ಅನ್ನುವಂಥದ್ದನ್ನ ಹೇಳಬೇಕು ಅಂತ. ಅವ ಹೇಳಿದ್ದೇನು, ವಿಜ್ಞಾನಂ ಅನ್ನೋದ್ರಿಂದ ಇಲ್ಲಿ ಜೀವನೇ ಯಜ್ಞವನ್ನ ಮಾಡುತ್ತಾನೆ ಅಂತ ಹೇಳಿ ಆ ವಿಜ್ಞಾನ ಅನ್ನೋ ಶಬ್ದಕ್ಕೆ ಪೂರ್ವ ಪಕ್ಷಿ ಜೀವ ಅಂತ ಅರ್ಥ ಮಾಡಿದ್ದ. ಆದ್ರೆ ಅದರ ವಾಸ್ತವಿಕ ಅರ್ಥ ಏನಾಗ್ತದ ಅಂತಂದ್ರೆ, ವಿಜ್ಞಾನ ಅನ್ನುವಂತ ಶಬ್ದಕ್ಕಲ್ಲಿ ಬುದ್ಧಿ ಅಂತ ಅರ್ಥ ಮಾಡ್ಬೇಕು ನಾವು. ಅಲ್ಲಿ ಬುದ್ಧಿಗೆ ಒಂದು ಕರ್ತೃತ್ವ ಅನ್ನುವಂತಹದ್ದು ಅದು ನಮಗೆ ತಿಳಿಸ್ಕೊಡ್ತದ ಅಂತ. ಆದ್ರೆ ಇಲ್ಲಿ ವಿಜ್ಞಾತೃವಾಗಿರ್ತಕ್ಕಂಥ ಜೀವ ಅಂತ ಅರ್ಥ ಅಲ್ಲ ಅಲ್ಲಿ. ಯಾಕಂದ್ರೆ ವಿಜ್ಞಾನ ಶಬ್ದಸ್ಯ ತತ್ರ ಪ್ರಸಿದ್ಧತ್ವಾತ್, ಈ ವಿಜ್ಞಾನ ಅನ್ನುವಂತ ಶಬ್ದ ಅನ್ನುವಂಥದ್ದು ಬುದ್ಧಿ ಅನ್ನೋದ್ರಲ್ಲಿ ಬಹಳ ಪ್ರಸಿದ್ಧ ಅದು. ವಿಜ್ಞಾನಮಯ ಕೋಶ ಅನ್ನುವಾಗ ಅಲ್ಲಿ ವಿಜ್ಞಾನ ಅಂದ್ರೆ ಬುದ್ಧಿ ಅಂತಲೇ ಅರ್ಥ ಅಲ್ರಿ. ಅಲ್ಲಿ ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತ ಹೇಳ್ತಾರಲ್ಲ ಅಲ್ಲಿ. ಆ ವಿಜ್ಞಾನ ಅನ್ನುವಂತ ಶಬ್ದ ಯಾವಾಗಲೂ ಪ್ರಸಿದ್ಧವಾಗಿ ಅದು ಬುದ್ಧಿ ಅನ್ನುವಂತ ಅರ್ಥದಲ್ಲಿನೇ ಹೆಚ್ಚಾಗಿ ಪ್ರಯೋಗ ಮಾಡ್ತಾ ಇದ್ದಾರಂತ. ಅದಕ್ಕೆ ವಿಜ್ಞಾನ ಶಬ್ದಸ್ಯ ತತ್ರ ಪ್ರಸಿದ್ಧತ್ವಾತ್ ಅಂದ್ರೆ ಇಲ್ಲಿ ಬುದ್ಧಿ ಅನ್ನುವಂತಹದ್ದೇ ಕರ್ತೃ ಆಗಿದೆ ಅಂತ ಅರ್ಥ. ಅಲ್ಲಿ ಬುದ್ಧಿ ಯಜ್ಞವನ್ನ ಮಾಡ್ತಾ ಇದೆ ಅಂತ ಹಿಂಗ ಅರ್ಥವನ್ನ ಮಾಡಬೇಕು ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಮನೋನಂತರಂ ಪಾಠಾಚ, ಈಗ ಮನಸ್ಸಾದ ಮೇಲೆ ನೆಕ್ಸ್ಟ್ ಹೇಳೋದು ಯಾವುದು ಅಂತಂದ್ರೆ ಬುದ್ಧಿಯನ್ನೇ. ಅಲ್ಲಿ ಜೀವನನ್ನ ಹೇಳಂಗಿಲ್ಲ. ಅಲ್ಲಿ ಮನೋನಂತರಂ ಪಾಠಾಚ, ಮನಸ್ಸಾದ ಬಳಿಕ ಬುದ್ಧಿಯನ್ನೇ ಹೇಳ್ತಾರಂತ. ಆದ್ದರಿಂದಲೂ ಅಲ್ಲಿ ವಿಜ್ಞಾನಂ ಅನ್ನೋದ್ರಿಂದ ಅಲ್ಲಿ ನಾವು ಬುದ್ಧಿ ಅಂತಲೇ ಅರ್ಥ ಮಾಡಬೇಕು. ತಸ್ಯ ಶ್ರದ್ಧೈವ ಶಿರಃ ಇತಿ ಚ ವಿಜ್ಞಾನಮಯಸ್ಯ ಆತ್ಮನಃ ಶ್ರದ್ಧಾ ದ್ಯವಯವತ್ವ ಸಂಕೀರ್ತನಾತ್. ಇಲ್ಲಿ ಅವನಿಗೆ ಶ್ರದ್ಧೆಯೇ ಒಂದು ಶಿರ ಆಗಿದೆ ಅಂತ. ಇಲ್ಲಿ ಅವನಿಗೆ ಅಂತಂದ್ರೆ ಇಲ್ಲಿ ಬುದ್ಧಿಗೆ ಅಂತ ಹೇಳ್ಬೇಕು, ನಾವು ತಿಳ್ಕೊಬೇಕಲ್ಲಿ. ಅಲ್ಲಿ ವಿಜ್ಞಾನಮಯತ್ವ ಅಂತ ಅದಾನಲ್ಲ, ವಿಜ್ಞಾನಮಯ ಅದಾನಲ್ಲ, ಅವನಿಗೆ ಶ್ರದ್ಧೆಯೇ ಅಲ್ಲಿ ಶಿರ ಅಂದ್ರೆ ತಲೆಯಾಗಿದೆ ಅಂತ. ಆ ವಿಜ್ಞಾನಮಯಾತ್ಮನಿಗೆ ಅಂತಂದಾಗ ನಾವು ಇಲ್ಲಿ ಬುದ್ಧಿ ಅಂತ ತಿಳ್ಕೊಬೇಕಲ್ಲಿ. ಯಾಕಂದ್ರೆ ಅಲ್ಲಿ ಅವಯವ ರೂಪವಾಗಿ ಹೇಳಿದಾರ ಅವನಿಗೆ. ಯಾವುದು ಶ್ರದ್ಧಾ ಅನ್ನುವಂಥದ್ದು ತಲೆ ಅಂತ ಹೇಳಿ ಅಲ್ಲಿ ವಿಜ್ಞಾನಮಯಾತ್ಮನಿಗೇನೆ ಹೇಳಿದ್ದಾರೆ ಹೊರತು ಅಲ್ಲಿ ಜೀವನನ ಕುರಿತು ಹೇಳಿಲ್ಲ ಅಂತ. ಯಾಕಂದ್ರೆ ಈ ಶ್ರದ್ಧೆ ಮುಂತಾದವುಗಳು ಏನದಾವು ಅಂತಂದ್ರೆ ಅದಕ್ಕಂತಾರ ಅವರು
इति च विज्ञानमयस्य आत्मनः श्रद्धैव शिरः तस्य श्रद्धैव शिरः इति च ವಿಜ್ಞಾನಮಯಸ್ಯ ಆತ್ಮನಃ ಶ್ರದ್ಧಾದ್ಯವಯವತ್ವ ಸಂಕೀರ್ತನಾತ್. ಅಂದರೆ ಇಲ್ಲಿ ಶ್ರದ್ಧೆ ಅನ್ನುವಂತಹದ್ದು ವಿಜ್ಞಾನಮಯನಿಗೆ ಒಂದು ತಲೆ ಅಂತ ಹೇಳಿದ್ದರಿಂದ ಅದು ಅವಯವವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ವಿಜ್ಞಾನಮಯನಿಗೆ ತಲೆ ಅನ್ನುವಂತಹದ್ದು ಒಂದು ಏನು ಶ್ರದ್ಧೆಯ ತಲೆ ಅಂತ ಹೇಳಿದ್ರಲ್ರ, ಅಲ್ಲಿ ಅವಯವನ್ನ ಹೇಳಿಕೊಂಡು ಬಂದಿದ್ದರಿಂದ ಶ್ರದ್ಧಾದೀನಾಂ ಚ ಬುದ್ಧಿ ಧರ್ಮತ್ವ ಪ್ರಸಿದ್ಧೇ. ಈ ಶ್ರದ್ಧೆ ಅನ್ನುವಂಥದ್ದು ಬುದ್ಧಿಯ ಧರ್ಮ ಅಂತ ನಾವು ಶ್ರದ್ಧೆ ಅಂತ ಕರಿತೇವಲ್ಲ, ಅದು ಬುದ್ಧಿಯ ಧರ್ಮವೇ ಆಗಿದೆ ಅಂತ ಹೇಳ್ತಾರೆ ಅವರು. ಶ್ರದ್ಧಾ ಅನ್ನುವಂಥದ್ದು ಬುದ್ಧಿಯ ಧರ್ಮವಾಗಿದೆ ಅಂತ ಹೇಳ್ಕೊಂಡು ಬಂದ್ರು ಅವರು. ಇತಿ ಚ ಆಯ್ತ್ರೆ. ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಮುಪಾಸತೆ ಇತಿ ಚ ವಾಕ್ಯಶೇಷ. ಇಲ್ಲಿ ಇನ್ನೊಂದು ತೈತ್ತರೀಯ ಉಪನಿಷತ್ನಲ್ಲಿ ವಿಜ್ಞಾನಂ ದೇವಾ ಸರ್ವೇ ಅಂತ ಹೇಳಿದ್ರಲ್ಲಿ, ಅಂದ್ರೆ ಇಲ್ಲಿ ವಿಜ್ಞಾನವನ್ನ ಜ್ಯೇಷ್ಠವಾಗಿರ್ತಕ್ಕಂಥ ಬ್ರಹ್ಮ ಅಂತ ಹೇಳಿ ದೇವತೆಗಳೆಲ್ಲರೂ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ದೇವತೆ ಬ್ರಹ್ಮ ಯಾರು ದೇವತೆಗಳೆಲ್ಲ ಆ ವಿಜ್ಞಾನವನ್ನೇ ಜ್ಯೇಷ್ಠ ಅಂದ್ರೆ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ವಿಜ್ಞಾನ ಅನ್ನೋದ್ರಿಂದ ಅಲ್ಲಿ ಹಿರಣ್ಯ ಗರ್ಭನ ಬುದ್ಧಿ ಅಂತ ನಾವಿಲ್ಲಿ ಅರ್ಥ ಇಲ್ಲಿ ಮಾಡ್ಬೇಕಲ್ಲಿ. ಯಾಕಂದ್ರೆ ಎಲ್ಲದಕ್ಕಿಂತಲೂ ಮೊದಲೇ ಅದೇ ಹುಟ್ಟುತ್ತದಂತದು. ಮೊದಲು ಹುಟ್ಟುದು ಯಾವುದು ಅಂತಂದ್ರೆ ಹಿರಣ್ಯ ಗರ್ಭನ ಬುದ್ಧಿ ಅನ್ನುವಂತಹದ್ದು. ಅದನ್ನ ಮುಂದೆ ಭಾಷ್ಯದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಜ್ಯೇಷ್ಠಸ್ಯ ಚ ಪ್ರಥಮಜತ್ವಸ್ಯ ಬುದ್ಧೌ ಪ್ರಸಿದ್ಧತ್ವಾತ್. ಜ್ಯೇಷ್ಠತ್ವಸ್ಯ ಚ ಪ್ರಥಮಜತ್ವಸ್ಯ ಅಂತಂದ್ರೆ ಪ್ರಥಮ ಅಂದ್ರೆ ಮೊದಲು ಹುಟ್ಟಿದ್ಯಾವುದು ಹಿರಣ್ಯ ಗರ್ಭ, ಮೊದಲ ಹುಟ್ಟಿದವನ ಹಿರಣ್ಯ ಗರ್ಭ ಅಂತ. ಅವನ ಬುದ್ಧಿ ಅನ್ನುವಂತಹದ್ದು, ಅವನ ಬುದ್ಧಿಯೊಳಗನ ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದನ್ನೇ ಎಲ್ಲಾ ದೇವತೆಗಳು ಉಪಾಸನೆ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಶ್ರುತಿಯೊಳಗ ನಮಗ ಉಪದೇಶವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿ ಜ್ಯೇಷ್ಠತ್ವ ಅನ್ನುವಂತಹದ್ದು ಅಂದ್ರೆ ಮೊದಲು ಹುಟ್ಟಿದ್ದು ಅಂತ, ಅದು ಬುದ್ಧಿಯ ಧರ್ಮ ಅಂತ ಅದು ಪ್ರಸಿದ್ಧ ಆಗೈತೆ. ಅದು ಯಾವುದು ಹಿರಣ್ಯ ಗರ್ಭನ ಒಂದು ಬುದ್ಧಿ ಅನ್ನುವಂತಹದ್ದು ಅದಲ್ಲ, ಅದು ಎಲ್ಲದಕ್ಕೂ ಮೊದಲು ಹುಟ್ಟ್ಯದದು. ಇದು ಶ್ರುತಿಯೊಳಗೆ ಹೇಳಿರ್ತಕ್ಕಂಥ ಮಾತು. ಆದ್ರಿಂದ ಅದನ್ನೇ ಜ್ಯೇಷ್ಠ ಅಂತ ಹೇಳಿ ದೇವತೆಗಳೆಲ್ಲರೂ ಉಪಾಸನೆ ಮಾಡ್ತಾ ಇದ್ದಾರೆ. ಯಾವುದು ವಿಜ್ಞಾನ ಅಂದ್ರೆ ಇಲ್ಲಿ ಬುದ್ಧಿ, ಯಾವುದು ಹಿರಣ್ಯ ಗರ್ಭನ ಬುದ್ಧಿ ಅಂತ ಅಲ್ಲಿ. ಅದನ್ನೇ ಇಲ್ಲಿ ಜ್ಯೇಷ್ಠವಾಗಿರ್ತಕ್ಕಂಥ ಬ್ರಹ್ಮ ಅಂತೇಳಿ ದೇವತೆಗಳೆಲ್ಲರೂ ಉಪಾಸನೆ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂಗ ವಾಕ್ಯಶೇಷದಿಂದಲೂ ಕೂಡ ನಮಗ ಈ ವಿಷಯ ತಿಳಿದು ಬರ್ತದ ಅಂತ. ಅಂದ್ರೆ ಇಲ್ಲಿ ಜ್ಯೇಷ್ಠತ್ವ ಅಂತಂದ್ರೆ ಮೊದಲು ಹುಟ್ಟಿದ್ದು ಅಂತ, ಯಾವುದದು ಬುದ್ಧಿಯ ಧರ್ಮ ಅಂತೇಳಿ ಹಿಂಗ ಪ್ರಸಿದ್ಧ ಆಗೈತಿ ಅಂತ ಈಗ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಸ ಏಷಃ ವಾಚಶ್ಚಿತ್ತಸ್ಯ ಉತ್ತರೋತ್ತರ ಕ್ರಮೋ ಯಜ್ಞಃ ಇತಿ ಚ ಶ್ರುತ್ಯಂತರೇ ಯಜ್ಞಸ್ಯ ವಾಗ್ ಬುದ್ಧಿ ಸಾಧ್ಯತ್ವ ಅವಧಾರಣಾತ್. ಸ ಏಷಃ ವಾಚಃ ಚಿತ್ತಸ್ಯ ಉತ್ತರೋತ್ತರ ಕ್ರಮಃ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಶ್ರುತಿಯೊಳಗ ಈ ಯಜ್ಞ ಅನ್ನುವಂತಹದ್ದೇನಾದಲ್ರಿ ಇದು ವಾಕ್ ಮತ್ತು ಚಿತ್ತಕ್ಕೂ ಉತ್ತರೋತ್ತರವಾಗಿ ಆಗ್ತಕ್ಕಂಥದ್ದು ಅಂತ. ಯಾವುದು ಆ ಯಜ್ಞ ಅನ್ನುವಂತಹದ್ದು ಏನದಲ್ಲ, ಇದು ವಾಕ್ಯಗೂ ಮತ್ತು ಚಿತ್ತಕ್ಕೂ ಇದು ಉತ್ತರೋತ್ತರವಾಗಿ ಆಗ್ತಕ್ಕಂಥದ್ದು ಅಂತ ಹಿಂಗ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಈ ಯಜ್ಞ ಅನ್ನುವಂತಹದ್ದು ಏನದ ವಾಕ್ ಮತ್ತು ಬುದ್ಧಿಗಳಿಂದ ಆಗ್ತಕ್ಕಂಥದ್ದು ಅಂತೇಳಿ ನಮ್ಗ ಉಪದೇಶ ಮಾಡ್ಕೊಂಡು ಬಂದೈತಿ ಅಂತ. ಆದ್ದರಿಂದ ಇಲ್ಲಿ ಬುದ್ಧಿ ಅಂತ ನಾವು ಅರ್ಥ ಮಾಡ್ಬೇಕು. ಆ ಬುದ್ಧಿ ಅನ್ಲಿಕ್ಕೆ ಇಷ್ಟೆಲ್ಲಾ ಪ್ರಮಾಣ ಕೊಟ್ಟು ಹೇಳಿದ್ರು ಅವರು. ಉಪನಿಷತ್ ಪ್ರಮಾಣಗಳನ್ನ ಕೊಟ್ಟು ಅವರು ನಮಗ ಆಚಾರ್ಯಲ್ಲಿ ತಿಳಿಸ್ಕೊಂಡು ಬಂದ್ರು. ಆದ್ದರಿಂದ ಇಲ್ಲಿ ಸ ಏಷಃ ವಾಚಃ ಚಿತ್ತಸ್ಯ ಉತ್ತರೋತ್ತರ ಕ್ರಮೋ ಯಜ್ಞಃ
ಇತಿ ಚ ಶ್ರುತ್ಯಂತರೇ ಯಜ್ಞಸ್ಯ ವಾಗ್ ಬುದ್ಧಿ ಸಾಧ್ಯತ್ವ ಅವಧಾರಣಾತ್. ಅಂದ್ರೆ ಬೇರೊಂದು ಶ್ರುತಿಯಲ್ಲಿಯೂ ಕೂಡ ಈ ಯಜ್ಞಕ್ಕೆ ವಾಕ್ ಬುದ್ಧಿ, ವಾಕ್ ಮತ್ತು ಬುದ್ಧಿಯಿಂದ ಅದು ಸಾಧ್ಯ ಆಗ್ತದಂತೇಳಿ ಹಿಂಗ ಅವಧಾರಣೆ ಅಂದ್ರೆ ಏನು ಶ್ರುತಿಯಲ್ಲಿ ಹಂಗ ನಿಶ್ಚಯವಾಗಿ ಹೇಳಿರುವುದರಿಂದ ಅಂತ. ನ ಚ ಬುದ್ಧೇಃ ಶಕ್ತಿ ವಿಪರ್ಯಯಃ ಕರಣಾನಾಂ ಕರ್ತೃತ್ವ ಅಭ್ಯುಪಗಮೇ ಭವತಿ. ಬುದ್ಧೇಃ ಶಕ್ತಿ ವಿಪರ್ಯಯಃ ಕರಣಾನಾಂ. ಮತ್ತೆ ಏನು ಹೇಳಿದರು ಅಂತಂದ್ರೆ ಇಲ್ಲಿ ಹಿಂದ ಅದೇ ಒಂದು 38ನೇ ಸೂತ್ರದಾಗ ಹೇಳಿದಂಗೆ ಇಲ್ಲಿ ಕರ್ಣಗಳಿಗೆ ಕರ್ತೃತ್ವ ಅನ್ನುವಂತಹದ್ದನ್ನು ಒಪ್ಪಿದ್ರ ಆ ಬುದ್ಧಿಯ ಒಂದು ಶಕ್ತಿಗೆ ವಿರುದ್ಧ ಆಗ್ತದ ಅಂತ ಹೇಳಿದ್ರಲ್ರಿ, ಅದೇನಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬುದ್ಧಿಯ ಶಕ್ತಿಗೆ ವಿಪರ್ಯವಾಗುವಂತಹದ್ದು ಇಲ್ಲ. ಯಾವುದು ನಾವು 38ನೇ ಸೂತ್ರದಲ್ಲಿ ಹೇಳಿದಂಗ ಕರ್ಣಗಳಿಗೆ ಕರ್ತೃತ್ವ ಅನ್ನುವಂತಹದ್ದನ್ನು ಒಪ್ಪಿಬಿಟ್ರೆ ಆ ಬುದ್ಧಿಯ ಶಕ್ತಿಗೆ ವಿರುದ್ಧ ಆಗ್ತದ ಅಂತ ಹೇಳಿದ್ರಲ್ಲ, ಅದೇನು ಇಲ್ಲ. ಯಾಕಂತಂದ್ರೆ ಅದಕ್ಕೆ ಇಲ್ಲಿ ಶ್ರುತಿ ಹೇಳ್ತಾರೆ, ಬುದ್ಧೇಃ ಶಕ್ತಿ ವಿಪರ್ಯ ಕರ್ಣಾನಾಂ ಕರ್ತೃತ್ವ ಅಭ್ಯುಪಗಮೆ. ಕರ್ಣಾನಾಂ ಅಂತಂದ್ರೆ ಕರ್ಣಗಳಿಗೆ ಕರ್ತೃತ್ವವನ್ನ ಅಭ್ಯುಪಗಮೆ ಒಪ್ಪುಕೊಂಡಿದ್ದಾದರೆ, ಬುದ್ಧೇಃ ಶಕ್ತಿ ವಿಪರ್ಯ ಅಂದ್ರೆ ಬುದ್ಧಿಯ ಶಕ್ತಿ ಅನ್ನುವಂತಹದ್ದು ನಚ ವಿಪರ್ಯ ಭವತಿ ಅಂತ, ಅದು ವಿರುದ್ಧ ಆಗುವುದಿಲ್ಲ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಸರ್ವ ಕಾರಣಾನಾಮೇವ ಸ್ವಸ್ವವ್ಯಾಪಾರೇಷು ಕರ್ತೃತ್ವಸ್ಯ ಅವಶ್ಯಂ ಭಾವಿತ್ವಾತ್. ಇಲ್ಲಿ ಸರ್ವ ಕಾರಣಾನಾಮೇವ ಸ್ವಸ್ವ ವ್ಯಾಪಾರೇಷು, ಇಲ್ಲಿ ಎಷ್ಟೆಷ್ಟು ಕಾರಕಗಳದಾವಲ್ರಿ, ಇಲ್ಲಿ ಕಾರಕಗಳು ಅಂದ್ರೆ ಇಲ್ಲಿ ಕರ್ಣಗಳು ಅಂತ ಇಟ್ಕೊಳ್ಳೋಣ ನಾವಿಲ್ಲಿ. ಆ ಎಲ್ಲಾ ಕರ್ಣಗಳಿಗೂ ತಮ್ಮ ವ್ಯಾಪಾರದಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಅವಶ್ಯವಾಗಿ ಅದ ಅಂತ. ಈಗ ಮನಸ್ಸು ಸಂಕಲ್ಪ ಮಾಡೋದಾಗ್ಲಿ, ಬುದ್ಧಿ ನಿಶ್ಚಯ ಮಾಡೋದಾಗ್ಲಿ, ಇಂದ್ರಿಯಾದಿಗಳು ನೋಡೋದಾಗ್ಲಿ, ಅವೇನು ಕರ್ಣಗಳದಾವಲ್ರಿ ಇವೆಲ್ಲ, ಅವೆಲ್ಲಾ ಕರ್ಣಗಳಿಗೂ ತಮ್ಮ ವ್ಯಾಪಾರಗಳಲ್ಲಿ ಅವರಿಗೆ ಕರ್ತೃತ್ವ ಅನ್ನೋದು ಅವಶ್ಯವಾಗಿ ಅದು ಇದ್ದೇ ಐತಿ ಅಂತ. ಅಂದ್ರೆ ಕರ್ಣಗಳು ತಮ್ಮ ವ್ಯಾಪಾರವನ್ನ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಕರ್ತೃತ್ವ ಅನ್ನುವಂತಹದ್ದನ್ನ ಹೇಳಿದಾರಂತ. ಅಲ್ಲಿ ಕರ್ಣಗಳು ತಮ್ಮ ವ್ಯಾಪಾರ ಮಾಡ್ತಾವಲ್ರಿ, ಅವು ಮಾಡುವ ಅಷ್ಟರ ಮಟ್ಟಿಗಾದ್ರೂ ಕೂಡ ಅವಳಿಗೆ ಕರ್ತೃತ್ವ ಅನ್ನುವಂತಹದ್ದು ಅದ ಅಂತ ಹೇಳಿ ಇಲ್ಲಿ ನಮಗ ಆಚಾರ್ಯ ಹೇಳ್ಕೊಂಡು ಬಂದ್ರಿ ಇಲ್ಲಿ. ಆದ್ದರಿಂದ ಇಲ್ಲಿ ಕಾರಕ ಅಂತಂದ್ರೆ ಇಲ್ಲಿ ಕರ್ಣಗಳಂತ ನಾವಿಲ್ಲಿ ಅರ್ಥ ಮಾಡ್ಬೇಕ್ರಿ. ಇಲ್ಲಿ ಎಲ್ಲಾ ಕರ್ಣಗಳಿಗೂ ಕೂಡ ತಮ್ಮ ವ್ಯಾಪಾರದಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಅವಶ್ಯವಾಗಿ ಅದು ಆಗುವಂತಹದ್ದೇ, ಅದಾಗೇ ಇರ್ತದಂತ ಹೇಳ್ತಾರ ಅವರು. ಉಪಲಬ್ಧಿ ಅಪೇಕ್ಷಂ ತು ಏಷಾಂ ಕರ್ಣಾನಾಂ ಕರ್ಣತ್ವಂ. ಇಲ್ಲಿ ಉಪಲಬ್ಧಿ ಅಂತಂದ್ರೆ ಇಲ್ಲಿ ಅರಿವು ಅಂತ. ಆ ಅರಿವಿನ ಒಂದು ಅಪೇಕ್ಷೆಯಿಂದ ಏಷಾಂ ಕರ್ಣಾನಾಂ ಕರ್ಣತ್ವಂ, ಅಂದ್ರೆ ಈ ಕರ್ಣಗಳಿಗೆ ಒಂದು ಕರ್ಣತ್ವ ಅನ್ನುವಂತಹದ್ದು. ಕರ್ಣಗಳಂತ ಏನದಾವಲ್ಲ, ಕರ್ಣಗಳಂದ್ರೆ ಇಲ್ಲಿ ಸಾಧನೆಗಳು ಅಂತ. ಇಲ್ಲಿ ಕಣ್ಣು ನೋಡ್ಲಿಕ್ಕೆ ಸಾಧನ, ಕಿವಿ ಕೇಳಲಿಕ್ಕೆ ಸಾಧನ. ಈಗ ಒಂದೊಂದು ಕರ್ಣಗಳು ಏನಾಗಿದ್ದಾವೆ, ಅವು ಅರಿಲಿಕ್ಕೆ ಸಾಧನಗಳಾಗಿದ್ದಾವೆ ಅಂತ. ಇದು ಅರಿವಿನ ಅಪೇಕ್ಷೆಯಿಂದ ಅಂತ. ಆ ಕರ್ಣಗಳು ಕಾರಣವಾಗಿದೆ ಅಂತ ಹೇಳುವುದು ಅದು ಅರಿವಿನ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರಂತ. ಮತ್ ಹಾಗಾದ್ರೆ ಆ ಅರಿವು ಯಾವುದು ಅಂತಂದ್ರೆ ಅದಕ್ಕೆ ಮತ್ತೆ ಭಾಷ್ಯದಲ್ಲಿ ಹೇಳಿದ್ರು, ಉಪಲಬ್ಧ್ಯಪೇಕ್ಷಂ ತು ಯೇಷಾಂ ಕರ್ಣಾನಾಂ ಕರ್ಣತ್ವಂ ಸಾಚ ಆತ್ಮನಃ. ಸಾಚಿ ಅಂದ್ರೆ ಆ ಅರಿವು ಅನ್ನುವಂತಹದ್ದು ಅದು ಆತ್ಮನದಾಗೈತಿ ಅಂತ. ಯಾಕಂದ್ರೆ ಕರ್ಣಗಳು ಜಡ ಅದಾವು. ಈ ಕಣ್ಣು ನೋಡ್ತದ ಅಂತಂದ್ರೆ ಮತ್ತ ಹಂಗಾದ್ರೆ ಕಣ್ಣು ನೋಡುವ ಧರ್ಮ ಅದ್ರೊಳಗ ಇದ್ರ ಮತ್ತ ಸತ್ತ ಮನುಷ್ಯನ್ ನೋಡ್ಬೇಕಾಗಿತ್ತು. ಅಥವಾ ಒಬ್ಬ ಕುರುಡ, ಅವನಿಗೆ ಕಣ್ಣು ಅದಲ್ರಿ, ಅವನು ನೋಡ್ಬೇಕಾಗಿತ್ತು. ಅಂದ್ರೆ ಅವೆಲ್ಲ ಕರ್ಣಾದಿಗಳು ಜಡ ಅದಾವು. ಆದ್ರೆ ಅರಿವು ಅನ್ನುವಂತಹದ್ದು ಏನದಲ್ಲ ಅದು ಆತ್ಮನದು ಅಂತ. ಅದು ಆತ್ಮನ ಸ್ವರೂಪವೇ ಅಂತ ಹೇಳ್ತಾ ಇದ್ದಾರೆ. ನಚ ತಸ್ಯಾಮಪಿ ಅಸ್ಯ ಕರ್ತೃತ್ವಮಸ್ತಿ. ನಚ ತಸ್ಯಾಮಪಿ ಅಂದ್ರೆ ತಸ್ಯಾಮ್ ಅಂತಂದ್ರೆ ಇಲ್ಲಿ ಆ ಯಾವ ಆತ್ಮ ಅಂತ ಏನದಾನಲ್ರಿ ಅವನಿಗೆ
ಈ ಕರ್ತೃತ್ವ ಅನ್ನುವಂಥದ್ದೇನದ ಅಂತಂದ್ರೆ ಅವನಲ್ಲಿ ಇಲ್ಲ ಅಂತ. ಅರಿವಿನಲ್ಲಿಯೂ ಕೂಡ ಆತ್ಮನಿಗೆ ಕರ್ತೃತ್ವ ಅನ್ನುವಂಥದ್ದಿಲ್ಲ. ಯಾಕಂತಂದ್ರೆ ಅವನು ನಿತ್ಯ ಚೈತನ್ಯ ಸ್ವರೂಪನೇ ಆಗಿದ್ದಾನೆ ಅಂತ. ಆತ್ಮ ಏನದಾನ, ಅವನು ನಿತ್ಯ ಚೈತನ್ಯ ಸ್ವರೂಪದಾನ. ಮತ್ತು ಅವನಿಗೆ ಕರ್ತೃತ್ವವನ್ನು ಒಂದು ವೇಳೆ ಒಪ್ಪಿದೇವಿ ಅಂತಂದ್ರೆ ಮತ್ತು ಅವನಿಗೆ ಕರ್ಣಗಳನ್ನು ಹೇಳಬೇಕು. ಆದ್ರೆ ನಿಜವಾಗಿ ಅರಿವು ಅನ್ನುವಂಥದ್ದು ಅದು ಆತ್ಮನ ಕ್ರಿಯೆ ಅಲ್ಲದು, ಅವನ ಸ್ವರೂಪವೇ ಅದಂತ. ಆತ್ಮ ಅರಿತಾನಲ್ಲ, ಅರು ಅನ್ನುವಂಥದ್ದು ಅದೊಂದು ಅರಿತಾನ ಅನ್ನೋದೊಂದು ಒಂದು ಕ್ರಿಯೆ ಅಂತ ತಿಳ್ಕೊಬಾರ್ದು, ಅದು ಅವನ ಸ್ವರೂಪವೇ ಆಗಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ ಅದಕ್ಕೆ. ಆದ್ದರಿಂದ ಇಲ್ಲಿ ನಚ ತಸ್ಯಾಮಪಿ ಅಸ್ಯ ಕರ್ತೃತ್ವಮಸ್ತಿ ನಿತ್ಯೋಪಲಬ್ಧಿ ಸ್ವರೂಪತ್ವಾತ್. ನಿತ್ಯ ಅಂದ್ರೆ ಯಾವಾಗಲೂ ಅಂತ. ಉಪಲಬ್ಧಿ ಸ್ವರೂಪ ಅಂತಂದ್ರೆ ಏನು? ಉಪಲಬ್ಧಿ ಅಂದ್ರೆ ಅರಿವು. ಆತ್ಮ ಯಾವಾಗಲೂ ಅರಿವಿನ ಸ್ವರೂಪನ ಅದಾನವನು. ಯಾಕಂದ್ರೆ ಅರುವನ್ನು ವಿಂಗಡಿಸ್ಲಿಕ್ಕೆ ಆಗೋದಿಲ್ಲ. ಯಾವುದು ಸ್ವರೂಪ ಇರ್ತದೋ, ಈಗ ಬೆಂಕಿಯ ಸ್ವರೂಪ ಏನು? ಉಷ್ಣ, ಬಿಸಿ. ಅದನ್ನ ಆ ಬಿಸಿಯನ್ನ ತೆಗೆದು ಹಾಕ್ರಿ ಅಗ್ನಿಯಿಂದ ಅಂತಂದ್ರೆ ತೆಗ್ಯಾಕ ಬರ್ತದನ್ರಿ ಅದು? ಇಲ್ಲ. ಅದು ಸ್ವರೂಪ ಅಂತಂದ್ರೆ ಅದನ್ನ ತೆಗೆದು ಹಾಕಕ್ ಬರಂಗಿಲ್ಲ ಅಂತದು. ನಿತ್ಯ ಅದು ಅರಿವಿನ ಸ್ವರೂಪವೇ, ಆತ್ಮನ ಒಂದು ಅರಿವಿನ ಸ್ವರೂಪವಾದಂತ ನಿತ್ಯ ಆತ್ಮ ಅರು ಸ್ವರೂಪನೇ ಆಗಿದ್ದಾನೆ ಅಂತ. ಅಹಂಕಾರ ಪೂರ್ವಕಮಪಿ ಕರ್ತೃತ್ವಂ ನ ಉಪಲಬ್ಧಿ ಭವಿತುಂ ಅರ್ಹತಿ. ಇಲ್ಲಿ ಅಹಂಕಾರ ಪೂರ್ವಕವಾಗಿ ಆಗ್ತಕ್ಕಂತ ಒಂದು ಕರ್ತೃತ್ವ ಅನ್ನುವಂತಹದ್ದು ಇದು ಅರಿಯುವಂತ ಆತ್ಮನದು ಅಂತ ಹೇಳಕ್ ಆಗಂಗಿಲ್ಲ ಅಂತಾರ ಅವರು. ಇಲ್ಲಿ ಅಹಂಕಾರ ಪೂರ್ವಕವಾಗಿ ಆಗತಕ್ಕಂತ ಕರ್ತೃತ್ವ, ಇಲ್ಲಿ ನಾನು ಕರ್ತ ನಾನು ಭೋಕ್ತಾ ಅಂತ ಹೇಳಬೇಕಾದ್ರೆ ಅಲ್ಲಿ ಅಹಂಕಾರ ಪೂರ್ವಕವಾಗಿ ಆಗೈತೆ ಅಂತದ್ದು. ಅಂತ ಅರಿಯುವಂತ ಅದು ಆತ್ಮನದು, ಆ ಕರ್ತೃತ್ವ ಅನ್ನುವಂತ ಅದು ಆತ್ಮಂದು ಅಂತ ಹೇಳಿ ನಾವ್ ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಆ ಅಹಂಕಾರ ಅನ್ನುವಂಥದ್ದು ಏನದ, ಅಹಂಕಾರಸ್ಯಾಪಿ ಉಪಲಭ್ಯಮಾನತ್ವ. ಆ ಅಹಂಕಾರವು ಕೂಡ ಅರಿಸ್ಕೊಳ್ತದ ಅಂತ. ಈಗ ನಾನು ನಾನು ಅಂತ ಅಹಂಕಾರ ಬಂದ್ರೆ ಅಹಂಕಾರ ಬಂದಿದ್ದು ನಾವು ಅರಿತೇವಲ್ರಿ ಇವಾಗ. ಆತ್ಮ ಅಹಂಕಾರವನ್ನು ಸಾಕ್ಷಿಯಾಗಿ ಅರಿತಾ ಇದ್ದಾನ. ಆದ್ದರಿಂದ ಇಲ್ಲಿ ಅದು ಅರಿಸಿಕೊಳ್ಳುವುದರಿಂದ ಇಲ್ಲಿ ಅದು ಇದು ಆಗಂಗಿಲ್ಲ ಅಂತ ಹೇಳಿದ್ರು ಅವರು. ನಚ ಏವಂ ಸತಿ ಕರ್ಣಾಂತರ ಕಲ್ಪನಾ ಪ್ರಸಂಗ. ಮತ್ತ ಆವಾಗ ನಾವು ಒಂದು ವೇಳೆ ಅಂತಹ ಆತ್ಮನೇ ಇಲ್ಲಿ ಅಹಂಕಾರವೇ ಇಲ್ಲಿ ಅರಿಯಲ್ಪಡ್ತದ ಅಂತ ಹೇಳಿ ಈ ರೀತಿ ಆದ್ರೆ ಅವಾಗ ಮತ್ತೊಂದು ಕರ್ಣವನ್ನು ನಾವು ಕಲ್ಪನಾ ಮಾಡಬೇಕಾಗ್ತದ. ಇಲ್ಲಿ ಅಹಂಕಾರವೇ ಕರ್ತೃ ಅಂತ, ಅಹಂಕಾರವೇ ಇಲ್ಲಿ ಅರಿಯಲ್ಪಡ್ತದ ಅಂತಂದಾಗ ಅದಕ್ಕೆ ನಾವು ಮತ್ತೊಂದು ಕರ್ಣ ಅನ್ನುವಂಥದ್ದನ್ನ ಕಲ್ಪನಾ ಮಾಡ್ಬೇಕಾಗ್ತದ ಅಂತ ಹೇಳಿ ಹಿಂದ ಸೂತ್ರದಲ್ಲಿ ಹೇಳಿತ್ತಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ ಬುದ್ಧೇಹೇ ಕರ್ಣತ್ವ ಅಭ್ಯುಪಗಮಾತ್. ಈ ಬುದ್ಧಿ ಅನ್ನುವಂಥದ್ದನ್ನ ಕರ್ಣ ಅಂತ ನಾವು ಒಪ್ಕೊಂಡ್ ಬಿಟ್ಬಿಟ್ಟಿದೀವಿ. ಹೀಗಾಗಿ ಅಲ್ಲಿ ಮತ್ತೊಂದು ಕರ್ಣವನ್ನ ಕಲ್ಪನಾ ಮಾಡ್ಬೇಕಾಗ್ತದಂತೆ ಅವ ಹೇಳಿದ್ನಲ್ಲ, ಅದು ಸರಿಯಲ್ಲ. ಯಾಕಂದ್ರೆ ಇಲ್ಲಿ ಅಹಂಕಾರವೇ ಅರಿಯಲ್ಪಡ್ತದ ಅಂತ ಆದ ಬಳಕ ಅಲ್ಲಿ ಮತ್ತೊಂದನ್ನ ಕರ್ಣವನ್ನ ಕಲ್ಪನಾ ಮಾಡ್ಬೇಕಾಗ್ತದಂತ ಹೇಳಿ ಇನ್ನು 38ನೇ ಸೂತ್ರದಲ್ಲಿ ಹೇಳಿದ್ರು. ಅದು ಸರಿಯಾಗುದಿಲ್ಲ ಅಂತಾರೆ. ಯಾಕಂತಂದ್ರೆ ಆ ಬುದ್ಧಿಯು ಕೂಡ ಅದನ್ನ ನಾವು ಕರ್ಣ ಅಂತ ಹೇಳಿ ಅದನ್ನ ನಾವು ಅದನ್ನ ಒಪ್ಕೊಂಡ್ಬಿಟ್ಟಿವಿ ಅಂತದನ್ನ. ಯಾಕೆ ಇಲ್ಲಿ ಬುದ್ಧಿಯೇ ಕರ್ತೃ ಅಂತೆ ನಾವೇನ್ ಹೇಳೋದಿಲ್ಲ. ಇಲ್ಲಿ ಬುದ್ಧಿ ಅನ್ನುವಂಥದ್ದೇ ಬಹಳ ಕರ್ತೃ ಆಗೈತೆ ಅಂತ ಹೇಳಿಲ್ಲ. ಯಾಕಂತಂದ್ರೆ ಅದು ಕೇವಲ ಒಂದು ಕರ್ಣವಾಗಿರುವ ಮಾತ್ರಕ್ಕೆ ಅದು ಕರ್ಣ ಅಂತ ನಾವು ಒಪ್ಕೊಂಡೇವಲ್ಲ, ಅಷ್ಟು ಮಾತ್ರಕ್ಕೆ ಅದು ಕರ್ತೃ ಅಂತ ಹೇಳಿದೀವಿ ಅಂತ. ಆ ಬುದ್ಧಿ ಅನ್ನುವಂತಹದ್ದು ಇಲ್ಲಿ ಕರ್ತೃ ಅಂತ ನಾವು ಹೇಳಬೇಕಂತ ನಮ್ದೇನು ಅಭಿಪ್ರಾಯ ಇಲ್ಲ ಅಲ್ಲಿ. ಆದ್ರೆ ಅದು ಒಂದು ಕರ್ಣ ಆಗೈತಲ್ಲ, ಬುದ್ಧಿ ಅನ್ನೋದು ಕರ್ಣವಾಗಿರುವುದರಿಂದ ಅಷ್ಟ್ರ ಮಟ್ಟಿಗೆ ನಾವು ಕರ್ತೃ ಅಂತ ಹೇಳಿ ಅದನ್ನ ಹೇಳಿದೀವಿ ಅಂತ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಬುದ್ಧಿ ಕರ್ಣತ್ವ ಅಭ್ಯುಪಗಮಾತ್ ಸಮಾಧ್ಯ ಭಾವಸ್ತು ಶಾಸ್ತ್ರಾರ್ಥವತ್ವೇನೈವ ಪರಿವೃತಃ. ಇನ್ನು ಸಮಾಧ್ಯ ಭಾವ ಅಂತೇಳಿ ಇಂದು ಸೂತ್ರದಲ್ಲಿ 39ನೇ ಸೂತ್ರದಲ್ಲಿ ಬಂದಿತ್ತಲ್ರಿ, ಆ ಸೂತ್ರದಲ್ಲಿರ್ತಕ್ಕಂತ ಒಂದು ಆಕ್ಷೇಪ ಅನ್ನುವಂತಹದ್ದನ್ನ ಇಲ್ಲಿ ಶಾಸ್ತ್ರ
ಶಾಸ್ತ್ರಾರ್ಥವತ್ವೇನೈವ ಪರಿವೃತಃ. ಅಂದ್ರೆ ಸಾರ್ಥಕತೆ ಆಗಬೇಕಲ್ಲ ಇವಾಗ. ಆ ಶಾಸ್ತ್ರದ ಒಂದು ಸಾರ್ಥಕ್ಕೋಸ್ಕರವಾಗಿ ಅಲ್ಲಿ ಒಂದು ಯುಕ್ತಿ ಮೂಲಕವಾಗಿ ಅದನ್ನ ನಾವು ಅವರ ಆಕ್ಷೇಪ ಅನ್ನುವಂಥದ್ದನ್ನ ಪರಿಹಾರ ಮಾಡಿದ್ದೀವಿ ಅಂತ. ಅಲ್ಲಿ ಸಮಾಧ್ಯಭಾವ ಅನ್ನುವಂಥ ಸೂತ್ರದಲ್ಲಿ ಏನು ಆಕ್ಷೇಪ ಮಾಡಿದ್ನಲ್ಲ, ಆ ಆಕ್ಷೇಪವನ್ನ ಇಲ್ಲಿ ಶಾಸ್ತ್ರದ ಒಂದು ಸಾರ್ಥಕತೆಗೋಸ್ಕರವಾಗಿ ಒಂದು ಯುಕ್ತಿಯಿಂದ ನಾವು ಅದನ್ನ ಹೇಳಿದ್ದರಿಂದ ಆಕ್ಷೇಪಕ್ಕೆ ಪರಿಹಾರವನ್ನ ನಾವು ಹೇಳಿದಂತೆ ಆಯಿತು ಅಂತ ಇಲ್ಲಿ ಹೇಳಿದ್ವಿ. ಯಥಾ ಪ್ರಾಪ್ತಮೇವ ಕರ್ತೃತ್ವಂ ಉಪಾದಾಯ ಸಮಾಧಿ ವಿಧಾನಾತ್. ಯಾಕಂದ್ರೆ ಇಲ್ಲಿಯೂ ಕೂಡ ವ್ಯವಹಾರ ದೃಷ್ಟಿಯಿಂದ ನಾವು ಅಲ್ಲಿ ಬಂದಿರತಕ್ಕಂತ ಒಂದು ಕರ್ತೃತ್ವ ಅನ್ನುವಂತಹದ್ದು ಇಟ್ಟುಕೊಂಡೇ ಇಲ್ಲಿ ಶಾಸ್ತ್ರದೊಳಗ ಸಮಾಧಿಯನ್ನ ವಿಧಿಸಿದ್ದಾರೆ ಅಂತ. ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ಬಂದಿರತಕ್ಕಂತ ಒಂದು ಕರ್ತೃತ್ವ ಅನ್ನುವಂಥದ್ದನ್ನೇ ಇಲ್ಲಿ ಇಟ್ಟುಕೊಂಡು ಶಾಸ್ತ್ರಗಳು ಸಮಾಧಿಯನ್ನ ವಿಧಾನ ಮಾಡಿದಾವೆ ಅಂತ ಈ ರೀತಿಯಾಗಿ ನಾವು ತಿಳ್ಕೋಬಹುದು ಅಂತ ಹೇಳಿದ್ರು. ತಸ್ಮಾತ್ ಕರ್ತೃತ್ವಮಪಿ ಆತ್ಮನಃ ಉಪಾಧಿ ನಿಮಿತ್ತಮೇವ ಇತಿ ಸ್ಥಿತಂ. ಆದ್ರೆ ಇಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಒಂದು ಆತ್ಮನಿಗೆ ಉಪಾಧಿ ನಿಮಿತ್ತವಾಗಿ ಬಂದದ ಅಂತ. ನಿಜವಾಗಿಯೂ ಕೂಡ ಇಲ್ಲಿ ಜೀವಾತ್ಮ ಕರ್ತೃ ಅಲ್ಲ. ಅವನಿಗೆ ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿ ಮೂಲಕವಾಗಿ ಜೀವನಲ್ಲಿ ಈ ಕರ್ತೃತ್ವ ಅನ್ನುವಂತಹದ್ದು ಬಂಧದ ಅಂತ ಹೇಳ್ತಾ ಇದ್ದಾರೆ. ಅದು ಸ್ವಾಭಾವಿಕವಾಗಿ ಅಲ್ಲ ಅಂತ. ಇದೇನು ಬಂದದಲ್ಲ, ಇದು ಕರ್ತೃತ್ವ ಅನ್ನುವಂತಹದ್ದು ಜೀವನಿಗೆ ಅದು ಉಪಾಧಿ ನಿಮಿತ್ತವಾಗಿ ಬಂದೈತೆ ಹೊರತು ಸ್ವರೂಪತಃ ಅವನಲ್ಲಿ ಕರ್ತೃತ್ವಾದಿಗಳು ಇಲ್ಲ ಅಂತ ಹೇಳಿ ಈ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಇನ್ನು ಮತ್ತೆ ಮುಂದಿನ ಅಧಿಕರಣ ಸ್ಟಾರ್ಟ್ ಮಾಡ್ತಾರೆ ಇವಾಗ, ಪರಾಯತ್ತಾಧಿಕರಣ ಅಂತ ಹೇಳಿ. ಅಂದ್ರೆ ಈ ಜೀವನ ಒಂದು ಕರ್ತೃತ್ವ ಅನ್ನುವಂತಹದ್ದು ಉಪಾಧಿ ಮೂಲಕ ಬಂದದಂತ ಹೇಳಿದ್ರಿ, ಇದು ಈಶ್ವರನ ಅಧೀನವಾಗಿಯೋ ಅಥವಾ ಅವನ ಅಧೀನ ಇಲ್ಲದೆಯೋ ಅಂತ ಮತ್ತೆ ಈ ಅಧಿಕರಣದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಪರಾಯತ್ವಾಧಿಕರಣ ಇದು 16ನೇ ಅಧಿಕರಣ. ಪರಾತ್ತು ತಚ್ಛ್ರುತೇಹಿ 41ನೇ ಸೂತ್ರ ಇದು. ಅದು ತತ್ ಅಂದ್ರೆ ಅದು ಅಂತ, ಪರಾತ್ತು ಅಂದ್ರೆ ಪರಮಾತ್ಮನಿಂದಲೇ ಅಂತ. ಆ ಜೀವನ ಕರ್ತೃತ್ವ ಅನ್ನುವಂತಹದ್ದು ಅದು ಪರಮಾತ್ಮನ ಅಧೀನವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾನೆ. ಯಾಕಂದ್ರೆ ತತ್ ಶ್ರುತೇಹಿ, ಅದಕ್ಕೆ ಶ್ರುತಿ ಪ್ರಮಾಣ ಅನ್ನುವಂತಹದ್ದು ಅದ ಅಂತ ಹೇಳ್ಕೊಂಡು ಬಂದ್ರಿ. ಇಲ್ಲಿ ಶ್ರುತಿ ಅನ್ನುವಂತಹದ್ದು ಆ ಪ್ರಕಾರವಾಗಿ ನಮಗ ಬೋಧ ಮಾಡುವಂತಹದ್ದಾಗೈತಿ ಅಂತ. ಇಲ್ಲಿ ಸಂಶಯ ಮತ್ತು ಪೂರ್ವ ಪಕ್ಷಗಳು ಏನ್ ಬರ್ತಾವ ಅನ್ನೋದನ್ನ ಮೊದಲು ಆರಂಭ ಮಾಡ್ತಾರೆ. ಇವಾಗ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಯದಿದಂ ಅವಿದ್ಯಾವಸ್ಥಾಯಾಂ ಉಪಾಧಿ ನಿಬಂಧನಂ ಕರ್ತೃತ್ವಂ ಜೀವಸ್ಯ ಅವಿಹಿತಂ ತತ್ ಕಿಂ ಅನಪೇಕ್ಷ ಈಶ್ವರಂ ಭವತಿ ಆಹೋಸ್ವಿತ್ ಈಶ್ವರ ಆಪೇಕ್ಷಂ ಇತಿ ಭವತಿ ವಿಚಾರಣ. ಇಲ್ಲಿ ಮೊದಲು ಸಂಶಯ ಏನನ್ನುವುದನ್ನು ಹೇಳ್ತಾ ಇದ್ದಾರೆ. ಅವಿದ್ಯಾವಸ್ಥಾಯಾಮ್ ಅಂದ್ರೆ ಅವಿದ್ಯೆ ಅವಸ್ಥೆಯಲ್ಲಿ ಅಂತ. ಅವಿದ್ಯೆ ಅವಸ್ಥೆಯೊಳಗ ಉಪಾಧಿ ನಿಬಂಧನಂ ಕರ್ತೃತ್ವಂ ಜೀವಸ್ಯ ಅಭಿಹಿತಂ ಅಂದ್ರೆ ಉಪಾಧಿ ಮೂಲಕವಾಗಿ ಜೀವನಿಗೆ ಕರ್ತೃತ್ವ ಅನ್ನುವಂತಹದ್ದನ್ನ ಒಪ್ಪುಕೊಂಡು ಹೇಳಿದ್ರಿ. ಈಗ ಈ ಜೀವನಿಗೆ ಬಂದಿರತಕ್ಕಂತ ಕರ್ತೃತ್ವ ಅದು ಅವಿದ್ಯಾವಸ್ಥೆಯೊಳಗ ಅದು ಉಪಾಧಿ ನಿಮಿತ್ತವಾಗಿ ಅಂತ ಹೇಳಿ ಇಲ್ಲಿವರೆಗೆ ಅದನ್ನ ಹೇಳ್ಕೊಂಡು ಬಂದ್ರಿ. ಇವಾಗ ಅದನ್ನ ಹೇಳಿದ್ರಲ್ಲ, ಅದು ತತ್ ಕಿಂ ಅನಪೇಕ್ಷ ಈಶ್ವರಂ ಭವತಿ, ಅದು ಈಶ್ವರನನ್ನ ಅಪೇಕ್ಷಿಸದೇ ಆಗೈತೋ. ಜೀವನಿಗೆ ಕರ್ತೃತ್ವ ಅನ್ನುವಂತಹದ್ದು ಉಪಾದಿಯಿಂದ ಬಂದೈತಲ್ಲ, ಅಲ್ಲಿ ಈಶ್ವರನ ಅಪೇಕ್ಷೆ ಇಲ್ಲದೇನೆ ಆಗೈತೋ ಅಥವಾ ಅಹೋಸ್ವಿತ್ ಈಶ್ವರ ಆಪೇಕ್ಷಕಂ ಇಲ್ಲ ಈಶ್ವರನನ್ನ ಅಪೇಕ್ಷೆ ಇಟ್ಟುಕೊಂಡೇ ಆಗೈತೋ ಅಂತ. ಅಲ್ಲಿ ಈಶ್ವರನ ಅಪೇಕ್ಷೆ ಮೂಲಕವಾಗಿ ಆಗೈತೋ ಅಥವಾ ಈಶ್ವರನ ಅಪೇಕ್ಷೆ ಇಲ್ಲದೆ
ಅಲ್ಲಿ ಜೀವನ ಒಂದು ಕರ್ತೃತ್ವ ಅನ್ನುವಂಥದ್ದು ಉಪಾದಿಯಿಂದ ಆಗೈತೋ ಅಂತ ಇಷ್ಟು ಸಂಶಯ ಇದು. ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಬೇಕಾಗೈತಿ ಅಂತ ಇದ್ರ ಬಗ್ಗೆ ಇವಾಗ ಇದು ಎಲ್ಲಿ ಅವಿದ್ಯಾವಸ್ಥೆಯೊಳಗರಿದು. ಯಾಕಂದ್ರೆ ವಿದ್ಯಾವಸ್ಥೆಯಲ್ಲಿ ಅಂತೂ ಅವನು ಮುಕ್ತನೇ ಆಗಿರ್ತಾನ. ಅವನಿಗೆ ಯಾವುದೇ ಕರ್ತೃತ್ವ ಭೋಕ್ತೃತ್ವಗಳು ಏನಿಲ್ಲೇ ಇಲ್ಲ ಅವನಿಗೆ, ಯಾವುದು ವಿದ್ಯಾವಸ್ಥೆಯೊಳಗ. ಆದ್ರೆ ಅವಿದ್ಯಾವಸ್ಥೆಯೊಳಗನೆ ಇಲ್ಲಿ ಕರ್ತೃತ್ವಗಳನ್ನ ನಾವು ಹೇಳ್ತಾ ಇದ್ದೇವೆ ಜೀವನಿಗೆ. ಜೀವನ ಕರ್ತಾ ಹೋಗ್ತಾ ಅನ್ನೋದು ಯಾವಾಗಿದು ಅವಿದ್ಯಾವಸ್ಥೆಯೊಳಗಲ್ರಿದು. ದೇಹ ನಾನಂತ ತಿಳ್ಕೊಂಡಾಗ್ಲೇ ಅವನು ಕರ್ತಾ ಹೋಗ್ತಾ ಆಗ್ತಾ ಇದ್ದಾನಲ್ಲಿ. ಅದು ಹೆಂಗ ಉಪಾದಿಯಿಂದ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಅದಾವು. ಆ ನಿರುಪಾಧಿಕವಾಗಿರ್ತಕ್ಕಂಥ ಆತ್ಮನಲ್ಲಿ ಅವನು ಕರ್ತಾನೂ ಅಲ್ಲ, ಅವನು ಭೋಗ್ತಾನೂ ಅಲ್ಲ ಅಂತ. ಈಗ ಮೊದಲು ಪೂರ್ವ ಪಕ್ಷಿ ಅನ್ನುವಂಥದ್ದು ಇಲ್ಲಿ ಬರ್ತದೆ ಇವಾಗ. ತತ್ರ ಪ್ರಾಪ್ತಂ ತಾವತ್ ನ ಈಶ್ವರಂ ಅಪೇಕ್ಷತೆ ಜೀವ ಕರ್ತೃತ್ವ ಇತಿ. ಇಲ್ಲಿ ಈಶ್ವರನ ಅಪೇಕ್ಷೆ ಅನ್ನುವಂಥದ್ದು ಇಲ್ಲ. ಜೀವ ಕರ್ತೃ ಆಗ್ಬೇಕಾದ್ರ ಇಲ್ಲಿ ಈಶ್ವರನ ಅಪೇಕ್ಷೆ ಅನ್ನುವಂಥದ್ದು ಇಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಜೀವನಿಗೆ ಬಂದಿರತಕ್ಕಂತ ಒಂದು ಕರ್ತೃತ್ವ ಏನೈತಲ್ಲ, ಅದಕ್ಕೆ ಈಶ್ವರನ ಅಪೇಕ್ಷೆ ಇಲ್ಲೇ ಇಲ್ಲ. ಯಾಕೆ ಅಕಸ್ಮಾತ್ ಯಾಕೆ ಅಂತಂದ್ರೆ ಅಪೇಕ್ಷಾ ಪ್ರಯೋಜನ ಅಭಾವಾತ್. ಅಲ್ಲಿ ಅಪೇಕ್ಷೆಯ ಒಂದು ಪ್ರಯೋಜನ ಅನ್ನುವಂತಹದ್ದು, ಅಪೇಕ್ಷೆಗೆ ಪ್ರಯೋಜನವೇ ಇಲ್ಲ ಅಂತಲ್ಲಿ. ಆ ಈಶ್ವರನ ಅಪೇಕ್ಷೆಗೆ ಅಲ್ಲಿ ಏನು ಪ್ರಯೋಜನ ಅನ್ನುವಂತಹದ್ದಿಲ್ಲ. ಅದು ಹೆಂಗಂತಂದ್ರೆ ಅದಕ್ಕೆ ಹೇಳ್ತಾರೆ, ಅಯಂ ಹಿ ಜೀವ ಸ್ವಯಮೇವ ರಾಗದ್ವೇಷಾದಿ ದೋಷ ಪ್ರಯುಕ್ತ ಕಾರಕಾಂತರ ಸಾಮಗ್ರಿ ಸಂಪನ್ನ ಕರ್ತೃತ್ವಂ ಅನುಭವಿತುಂ ಶಕ್ನೋತಿ. ಅಯಂ ಹಿ ಜೀವ ಅಂದ್ರೆ ಈ ಜೀವ ಅಂತ. ಈ ಜೀವನಾಗಿರ್ತಕ್ಕಂಥವನೇನದಾನ ರಾಗದ್ವೇಷಾದಿ ದ್ವೇಷಾದಿ ದೋಷ ಪ್ರಯುಕ್ತ. ಸ್ವಯಮೇವ ಅಂದ್ರೆ ತಾನು ಸ್ವತಃ ಅಂತ. ಜೀವನಲ್ಲಿ ರಾಗದೋಷ ದ್ವೇಷಾದಿಗಳದಾವಲ್ರಿ ಇವನಲ್ಲಿ. ಜೀವನಲ್ಲಿ ರಾಗ ಅಂತಂದ್ರೆ ಏನು, ವಿಷಯಗಳಲ್ಲಿರ್ತಕ್ಕಂಥ ಒಂದು ಅಭಿಲಾಷೆ. ಅದಕ್ಕೆ ನಿಜಗುಣಶೀಲರು ಹೇಳ್ತಾ ಇದ್ದಾರಲ್ಲ, ಸುಖವಲ್ಲದಿದ್ದೊಡೆ ಸುಖವ ನಿಶ್ಚಯಿಸಿ ವಿಷಯದೊಳು ಸುಖಮಯವೆಂದು ತೊಡರಿ ಬಿಡದರೆ ತತ್ ಸುಖ ಬುದ್ಧಿ ರಾಗವೆಂದೆನಿಸುವುದು ಅಂತ. ಅಂದ್ರೆ ಸಂಸಾರದ ವಿಷಯಗಳಲ್ಲಿ ನಿಜವಾಗಿ ಸುಖ ಅನ್ನುವಂತಹದ್ದಿಲ್ಲ. ಆದ್ರೂ ಅವೇ ಸುಖ ಅಂತ ಹೇಳಿ ಅವುಗಳನ್ನ ಬಿಡಲಾರದಂತ ಒಂದು ಬುದ್ಧಿ, ಆ ವಿಷಯಗಳನ್ನ ಅವ ಸುಖ ರೂಪ ಅಂತ ಹೇಳಿ ಅವುಗಳಲ್ಲಿ ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ. ಆ ವಿಷಯಗಳಲ್ಲಿ ಏನು ಸುಖ ಬುದ್ಧಿಯನ್ನ ಮಾಡ್ಕೊಂಡಾನಲ್ಲ, ಅದನ್ನ ಬಿಡದೇ ಇರ್ತಕ್ಕಂಥ ಬುದ್ಧಿಗೆ ರಾಗ ಅಂತ ಕರ್ಕೊಂಡು ಬಂದಿದ್ದಾರೆ ಅವರು. ಈ ಜೀವನಲ್ಲಿ ರಾಗದ್ವೇಷಾದಿಗಳದಾವ್. ಸ್ವಯಮೇವ ಅಂತಂದ್ರೆ ಏನು, ಜೀವ ತಾನಾಗಿಯೇ ರಾಗದ್ವೇಷಾದಿಗಳೇ ದೋಷಗಳಿಂದ ಪ್ರಯುಕ್ತ. ಪ್ರಯುಕ್ತ ಅಂದ್ರೆ ಕೂಡಿಕೊಂಡು ಅಂತ. ಇವನು ತನ್ನ ಇಷ್ಟಾರ್ಥಗಳು ಈಡೇರ್ಲಿಲ್ಲ ಅಂದ್ರೆ ದ್ವೇಷ ಮಾಡ್ತಾನೆ. ಅನೇಕ ವಿಷಯಗಳು ದೊರಕಿದ್ವು ಅಂದ್ರೆ ಅವ ಮೇಲೆ ಪ್ರೀತಿ ಮಾಡ್ತಾನೆ. ಅವುಗಳಿಂದ ಕೂಡಿಕೊಂಡು ಆಮೇಲೆ ಕಾರಕಾಂತರ ಸಾಮಗ್ರಿ ಸಂಪನ್ನ. ಕಾರಕ ಅಂತಂದ್ರೆ ಇಲ್ಲಿ ಕರಣಗಳು. ಕರಣಗಳು ಅಂತಂದ್ರೆ ಇಲ್ಲಿ ನೇತ್ರಾದಿ ಕರಣಗಳದಾವಲ್ಲ, ಮನಸ್ಸು ಮೊದಲಾಗಿರ್ತಕ್ಕಂಥ ಕರ್ಣಗಳ ಒಂದು ಸಾಮಗ್ರಿ ಉಳ್ಳವನಾಗಿ ಅಂತ. ಅವನಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಅನುಭವಿತಂ ಶಕ್ನೋತಿ. ಅಂದ್ರೆ ಇಲ್ಲಿ ಕಾರಕಗಳನ್ನುವಂತ ಸಾಮಗ್ರಿಯಿಂದ ಕೂಡಿಕೊಂಡವನಾಗಿ ಇಲ್ಲಿ ತಾನೇ ಕರ್ತೃ ಅಂತ ಹೇಳಿ ಅವನು ಅದನ್ನ ಅನುಭವ ಮಾಡುವವನಾಗಿದ್ದಾನೆ ಅಂತ. ಯಾರು ಜೀವನಾಗಿರ್ತಕ್ಕಂಥವನು ಅಲ್ಲಿ ತಾನೇ ಕರ್ತೃತ್ವವನ್ನು ಅನುಭವಿಸ್ತಾ ಇದ್ದಾನೆ. ಎದರಿಂದ ಅಂತಂದ್ರೆ ರಾಗದ್ವೇಷಗಳಿಂದ ಕೂಡಿಕೊಂಡು ಅನೇಕ ಕರ್ಣಾದಿ ಸಾಮಗ್ರಿಗಳಿಂದ ಕೂಡಿಕೊಂಡವನಾಗಿ ಇಲ್ಲಿ ತಾನೇ ಕರ್ತೃ ಅಂತ ಹೇಳಿ ಈ ರೀತಿ ಅನುಭವ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ತಸ್ಯ ಕಿಂ ಈಶ್ವರಸ್ಯ ಕರಿಷ್ಯತಿ. ಮತ್ತೆ ಈಶ್ವರ ಇವನಿಗೆ ಏನ್ ಮಾಡ್ಯಾನು ಅಂತ. ಇಂಥವನಿಗೆ ಈಶ್ವರ ಏನ್ ಮಾಡ್ಯಾನು, ಏನ್ ಕೊಟ್ಟಾನ ಅವನಿಗೆ ಅಂತ ಹೇಳ್ತಾರ. ಯಾಕಂದ್ರೆ ಈ ಜೀವನೇ ರಾಗದ್ವೇಷದಿಂದ ಕೂಡಿಕೊಂಡು
ಅನೇಕ ರೀತಿಯಾಗಿರ್ತಕ್ಕಂಥ ಆ ಕಾರಕ ಸಾಮಗ್ರಿಗಳಿಂದ ಕೂಡಿಕೊಂಡು ಇಲ್ಲಿ ಕರ್ತೃತ್ವ ಆಗಿ ತಾನು ಅನುಭವ ಮಾಡ್ತಾ ಇದ್ದಾನೆ. ಇಂಥವನಿಗೆ ಈಶ್ವರ ಅವನಿಗೆ ಏನ್ ಮಾಡ್ಯಾನು, ಏನ್ ಕೊಟ್ಟಾನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅವರು. ಈಶ್ವರ ಕಿಂ ಕರಿಷ್ಯತಿ ಅಂತ. ನಚ ಲೋಕೆ ಪ್ರಸಿದ್ಧಿರಸ್ತಿ ಕೃಷ್ಯಾದಿಕಾಸು ಕ್ರಿಯಾಸು ಅನಡುದಾದಿವತ್ ಈಶ್ವರ ಅಪರಃ ಅಪೇಕ್ಷಿತವ್ಯ ಇತಿ. ಲೋಕೆ ಪ್ರಸಿದ್ಧಿರಸ್ತಿ, ಲೋಕದಲ್ಲಿ ಏನು ಪ್ರಸಿದ್ಧಿ ಅದ ಅಂತಂದ್ರೆ, ಈಗ ಒಬ್ಬ ಒಕ್ಕಲ್ತನ ಮಾಡ್ತಿರ್ತಾನ. ಆ ಒಕ್ಕಲ್ತನ ಮಾಡ್ಬೇಕಾದ್ರ ಅಲ್ಲಿ ಏನೋ ಕೆಲಸ ಮಾಡ್ತಿರ್ತಾನಲ್ಲಿ ಹೊಲದಲ್ಲಿ. ಅಲ್ಲಿ ಆ ಎತ್ತು ಮೊದಲಾದವುಗಳು ಅವನಿಗೆ ಬೇಕಲ್ಲಿ. ಎತ್ತಿನ ಸಹಾಯ ಮೂಲಕವಾಗಿ ಹೊಲದಲ್ಲಿ ಕೃಷಿ ಕಾರ್ಯವನ್ನ ಮಾಡ್ತಾ ಇದ್ದಾನ. ಅವನಿಗೆ ಬೇಸಾಯ ಮಾಡ್ಬೇಕಾದ್ರೆ ಏನ ಬೇಕಲ್ರಿ, ಆ ಎತ್ತು ಮುಂತಾದವಂತೆ ಇಲ್ಲಿ ಮತ್ತೊಬ್ಬ ಈಶ್ವರ ಬೇಕು ಅನ್ನುವಂತ ಇಲ್ಲಿ ಪ್ರಸಿದ್ಧಿ ಇಲ್ಲ ಅಂತ. ಇಲ್ಲಿ ಇದು ಯಾವ್ದು ದೃಷ್ಟಾಂತೊಳಗೆ ಇಲ್ಲಿ ಅಲ್ಲಿ ಅನಡುದಾದಿವತ್ ಈಶ್ವರ ಅಪರಃ ಈಶ್ವರ ನಹಿ ಅಪೇಕ್ಷಿತವ್ಯ ಅಂತ. ಇಲ್ಲಿ ಮತ್ತೊಬ್ಬ ಈಶ್ವರನು ಬೇಕು ಅನ್ನುವಂತಹದ್ದು ಇಲ್ಲಿ ಅಪೇಕ್ಷೆ ಅನ್ನುವಂತಹದ್ದಿಲ್ಲ. ರೈತನಿಗೆ ಕ್ರಿಯಾ ಮಾಡ್ಬೇಕಾದ್ರ ಅಲ್ಲಿ ಎತ್ತುಗಳ ಅವಶ್ಯಕತೆ ಅನ್ನುವಂತಹದ್ದೇನೋ ಅದ. ಆದ್ರೆ ಇಲ್ಲಿ ಈ ಜೀವೇನ್ ಕರ್ತೃ ಆಗಿದಾನಲ್ಲ, ಇವನಿಗೆ ಮತ್ತೊಬ್ಬ ಈಶ್ವರನ ಅಪೇಕ್ಷತೆ ಅನ್ನುವಂತಹದ್ದು ಇಲ್ಲಿ ಬೇಕಾಗಿಲ್ಲ ಅಂತ. ಕ್ಲೇಶಾತ್ಮಕೇನ ಚ ಕರ್ತೃತ್ವೇನ ಜಂತೂನ್ ಸಂಸೃಜತಃ ಈಶ್ವರಸ್ಯ ನೈರ್ಗುಣ್ಯಂ ಪ್ರಸಜ್ಜೇತ. ನೋಡ್ರಿ, ಇಲ್ಲಿ ಜೀವ ಮಾಡತಕ್ಕಂತ ಈ ಏನ ಕರ್ಮಗಳದಾವಲ್ರಿ ಇವೆಲ್ಲ, ಅವನು ದುಃಖದಿಂದನೇ ಕೂಡ್ಕೊಂಡವಂತ. ಕ್ಲೇಶ ಅಂದ್ರೆ ದುಃಖ ಅಂತ. ಇಲ್ಲಿ ದುಃಖ ರೂಪವಾಗಿರ್ತಕ್ಕಂತ ಒಂದು ಕರ್ತೃತ್ವ ಅನ್ನುವಂತಹದ್ದು ಇಲ್ಲಿ ಜೀವರಿಗೆ ಸಂಭವಿಸ್ತಾ ಇದ್ದಾನೆ ಅಂತ ಹೇಳಿ ಒಂದ್ ವೇಳೆ ನಾವು ಒಪ್ಕೊಂಡಿದ್ದಾದ್ರೆ, ಈಶ್ವರ ಏನದಾನಲ್ರಿ ಇಲ್ಲಿ, ಅವನು ಕ್ಲೇಶ ರೂಪವಾಗಿರ್ತಕ್ಕಂತ ಈ ಕರ್ತೃತ್ವ ಅನ್ನುವಂತಹದ್ದನ್ನ ಜೀವರುಗಳಿಗೆ ಅವನು ಸಂಬಂಧ ಮಾಡ್ತಾನೆ ಅಂತಂದ್ರ ಈಶ್ವರನಿಗೆ ಏನು ಬಂತು, ನೈರ್ಗುಣ್ಯ ಅನ್ನುವಂತಹದ್ದು ಅವನಿಗೆ ಉಂಟಾಗ್ತದ ಅಂತ. ವೈಷಮ್ಯ ನೈರ್ಗುಣ್ಯ ಅಂತ ಹೇಳಿ ಇದು ಹಿಂದ ಸೂತ್ರದಲ್ಲಿ ಬಂದದ. ಈಗ ಯಾಕಂದ್ರೆ ಈಗ ಲೋಕದಲ್ಲಿ ಕೆಲವು ಜನ ಶ್ರೀಮಂತರದಾರ, ಕೆಲವರು ಬಡವರದಾರ, ಕೆಲವರು ದುಃಖದೊಳಗದಾರ, ಕೆಲವರು ಹರ್ಷದೊಳಗದಾರ. ಮತ್ ಪರಮಾತ್ಮನೇ ಎಲ್ಲಾ ಜೀವನ ಸೃಷ್ಟಿ ಮಾಡ್ತಾನ ಅಂದ ಬಳಕ ಮತ್ ಕೆಲವ್ರನ್ನ ಯಾಕೆ ಶ್ರೀಮಂತರನ್ನ ಮಾಡಿದ, ಇನ್ನು ಕೆಲವ್ರನ್ನ ಯಾಕೆ ಬಡವ್ರನ್ನ ಮಾಡಿದ, ಮತ್ತ ಅವನಿಗೂ ರಾಗದ್ವೇಷ ಅದಾವಂತ. ನೈರ್ಗುಣ್ಯ ವೈಷಮ್ಯ ಅಂತಂದ್ರೆ ಏನು, ಅವನಿಗೂ ರಾಗದ್ವೇಷ ಇದ್ದಂಗ ಆಯ್ತಲ್ಲ ಈಶ್ವರನಿಗೆ. ಮತ್ತೆ ಎಲ್ಲಾರನ್ನು ಸಮಾನ ಮಾಡ್ಬೇಕಾಗಿತ್ತು, ಎಲ್ಲಾರು ಶ್ರೀಮಂತ ಮಾಡ್ಬೇಕಾಗಿತ್ತು, ಇಲ್ಲಿಕ್ಕೆ ಎಲ್ಲಾರು ಬಡವ್ರನ್ನ ಮಾಡ್ಬೇಕಾಗಿತ್ತು, ಎಲ್ಲಾರನ್ನು ಸುಖಿಗಳನ್ನೇ ಮಾಡ್ಬೇಕಾಗಿತ್ತು. ಕೆಲವರು ದುಃಖಿ ಅದಾರ, ಕೆಲವರು ಸುಖಿ ಅದಾರ. ಮತ್ತೆ ಇದು ವಿಷಮತೆ ಐತಲ್ಲ ಪ್ರಪಂಚದೊಳಗ. ಮತ್ತೆ ಅವನೇ ಸೃಷ್ಟಿ ಮಾಡ್ಯಾನ ಅಂದ ಬಳಕ ಮತ್ತೆಲ್ಲಾ ಒಂದೇ ರೀತಿ ಇರ್ಬೇಕಾಗಿತ್ತಲ್ಲ, ಅವನಿಗೆ ರಾಗದ್ವೇಷ ಅದ ಒಂದಂಗ ಆಯ್ತಲ್ಲ ಇವಾಗ. ವೈಷಮ್ಯ ನಿರ್ಗುಣ್ಯ ಅಂತೇಳಿ ಅದ ಹಿಂದ ಸೂತ್ರದಲ್ಲಿ 2ನೇ ಅಧ್ಯಾಯ 1ನೇ ಪಾದ 34ನೇ ಸುತ್ತೊಳಗೆ ಹೇಳ್ಕೊಂಡು ಬಂದಿದಾರಲ್ಲಿ. ಅದಕ್ಕಲ್ಲಿ ಸೂತ್ರಕಾರ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಪ್ಪ ಅಲ್ಲಿ ಸಾಪೇಕ್ಷತ್ವ, ಜೀವಿಗಳ ಒಂದು ಕರ್ಮವನ್ನ ನೋಡಿಕೊಂಡು ಅವನು ಸೃಷ್ಟಿ ಮಾಡ್ತಾನೆ. ಯಾವನಲ್ಲಿ ಪುಣ್ಯ ಇರ್ತದೋ ಅವರನ್ನ ಶ್ರೀಮಂತರನ್ನ ಮಾಡ್ತಾನೆ, ಯಾರಲ್ಲಿ ಪಾಪ ಇರ್ತದೋ ಅವ್ರನ್ನ ದುಃಖಿಗಳನ್ನಾಗಿ ಮಾಡ್ತಾನೆ. ಪಾಪದಿಂದ ನಮಗೆ ದಾರಿದ್ರ್ಯ ಬರ್ತದೆ, ಬಡತನ ಬರ್ತದೆ. ಪಾಪದಿಂದ ರೋಗಾದಿಗಳು ಬರ್ತಾ ಇದ್ದಾವು. ಪಾಪದಿಂದಲೇ ದುಃಖ ಅನುಭವಿಸ್ತಾನೆ. ಯಾವನು ಪುಣ್ಯವಂತನಾಗಿದ್ದ, ಯಾವನಲ್ಲಿ ಅಧಿಕವಾದ ಪುಣ್ಯ ಅನ್ನುವಂತಹದ್ದು ಅವನು ಮಹಾರಾಜನಾಗಿರ್ತಾನ, ಅವನು ದೊಡ್ಡ ಶ್ರೀಮಂತನಾಗಿರ್ತಾನ. ಮತ್ತೆ ಇವೆಲ್ಲ ಅವ್ರವ್ರ ಕರ್ಮದ ಅಪೇಕ್ಷೆ ಇಟ್ಟುಕೊಂಡೇ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಅವನಿಗೆ ಯಾವುದೇ ರಾಗದ್ವೇಷ ಇಲ್ಲ ಅಂತ ಪೂರ್ವದಲ್ಲಿ 2ನೇ ಅಧ್ಯಾಯ 1ನೇ ಪಾದೊಳಗ 34ನೇ ಸುತ್ತೊಳಗೆ ಅದನ್ನ ಹೇಳ್ಕೊಂಡು ಬಂದಿತ್ತದನ್ನ. ಅದಕ್ಕ ಇಲ್ಲಿ ಪೂರ್ವ ಪಕ್ಷಿ ಅಂತ ಇದ್ದಾನ, ಕ್ಲೇಶಾತ್ಮಕೇನ ಚ ಕರ್ತೃತ್ವೇನ ಜಂತೂನ್ ಸಂಸೃಜತಃ ಈಶ್ವರಸ್ಯ. ಈಶ್ವರಸ್ಯ ಅಂದ್ರೆ ಈಶ್ವರನಿಗೆ ಕ್ಲೇಶಾತ್ಮಕೇನ ಚ ಕರ್ತೃತ್ವೇನ,
ಇಲ್ಲಿ ಕ್ಲೇಶ ಅಂದ್ರೆ ಏನು, ದುಃಖ ರೂಪವಾಗಿರ್ತಕ್ಕಂಥ ಒಂದು ಕರ್ತೃತ್ವ ಅನ್ನುವಂಥದ್ದನ್ನ ಜೀವರುಗಳಿಗೆ ಈಶ್ವರ ಸಂಬಂಧ ಮಾಡ್ತಾನ ಅಂತಂದ್ರೆ ಅವನಿಗೆ ನೈರ್ಗುಣ್ಯ ಅನ್ನುವಂಥದ್ದು ಬರುವಂತಹದ್ದಾಗ್ತದೆ. ಆಮೇಲೆ ಇನ್ನು ಒಂದು ಮಾತು ಹೇಳ್ತಾ ಇದ್ದಾನೆ, ವಿಷಮ ಫಲಂ ಚ ಯೇಷಾಂ ಕರ್ತೃತ್ವಂ ವಿದಧತೋ ವೈಷಮ್ಯಂ. ಮತ್ತು ಅವ್ರು ಮಾಡ್ತಕ್ಕಂಥ ಏನ ಕರ್ಮದ ಫಲಗಳದಾವಲ್ರಿ, ಅವ್ರು ಕರ್ಮ ಮಾಡೋರು ಅಷ್ಟ, ಅವರಿಗೆ ವಿಷಮ ಫಲಗಳುಳ್ಳಂತ ಕರ್ತೃತ್ವ ಅನ್ನುವಂತಹದ್ದನ್ನ ಇವರಿಗೆ ಉಂಟು ಮಾಡುವುದರಿಂದ ಅವನಲ್ಲಿ ವೈಷಮ್ಯ ಅನ್ನುವಂತಹದ್ದು ಹಿಂಗ ಪ್ರಾಪ್ತವಾಗುವಂತಹದ್ದಾಯ್ತು. ಪೂರ್ವಪಕ್ಷಿ ಹೇಳ್ತಾನೆ ಈ ಮಾತನ್ನ. ಇಲ್ಲಿ ನಾವು ಈಶ್ವರನ ಅಪೇಕ್ಷೆಯಿಂದಲೇ ಜೀವನಿಗೆ ಕರ್ತೃತ್ವವನ್ನು ಒಪ್ಕೊಂಡಿದ್ದಾದ್ರೆ ನಾವು ಈಶ್ವರನಿಗೆ ನೈರ್ಗುಣ್ಯ ವೈಷಮ್ಯ ಅನ್ನುವಂತ ಈ ಎರಡು ದೋಷಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದ ನಾವು. ಅದಕ್ಕೆ ಈಶ್ವರನ ಅಪೇಕ್ಷೆ ಇಲ್ಲದೆ ಜೀವನ ಕರ್ತ ಅಂತ ಹೇಳ್ಬಿಡ್ರಿ. ಜೀವನ ಇರ್ತಕ್ಕಂಥ ಕರ್ತೃತ್ವ ಅದು ಈಶ್ವರನ ಅಪೇಕ್ಷೆ ಮೂಲಕವಾಗಿ ಆದದ್ದಲ್ಲ. ಈಶ್ವರನ ಅಪೇಕ್ಷೆ ಇಲ್ಲದೇನೆ ಜೀವನಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಅಂತ ಒಪ್ಕೊಂಡ್ರೆ ಈ ವೈಷಮ್ಯ ನೈರ್ಗುಣ್ಯ ಅನ್ನುವಂತ ದೋಷಗಳು ಬರೋದಿಲ್ಲ ಅಂತ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಇಲ್ಲಿ ಹೇಳ್ತಾ ಇದ್ದಾನ ಅಂತ. ಆದ್ದರಿಂದ ಇಲ್ಲಿ ಇಷ್ಟು ಹೇಳಿದ ಬಳಿಕ ನಾವು ಇಲ್ಲಿ ವೇದಾಂತಿ ಅವನನ್ನ ಕೇಳ್ತಾ ಇದ್ದಾನೆ, ನಾನು ವೈಷಮ್ಯ ನೈರ್ಗುಣ್ಯನ ನ ಸಾಪೇಕ್ಷತ್ವಾತ್, ವೈಷಮ್ಯ ನೈರ್ಗುಣ್ಯ ನ ಸಾಪೇಕ್ಷತ್ವಾತ್ ಅಂದ್ರೆ ಈಶ್ವರನಿಗೆ ಈ ವೈಷಮ್ಯ ಮತ್ತು ನೈರ್ಗುಣ್ಯಗಳು ಇಲ್ಲ ಅಂತ. ಯಾಕಂದ್ರೆ ಅದು ಕರ್ಮದ ಒಂದು ಅಪೇಕ್ಷೆಯಿಂದ ಅವನು ಮಾಡ್ತಾ ಇದ್ದಾನ ಅಂತ ಇದನ್ನ ನಾವು ಪೂರ್ವದಲ್ಲಿ ಹೇಳ್ಕೊಂಡ್ ಬಂದೇವಲ್ಲ. ಹಿಂದ ಅದನ್ನ ಈ ವಿಚಾರವನ್ನು ನಾವು ಆಗ್ಲೇ ಹೇಳ್ಕೊಂಡು ಬಂದಿದ್ದೀವಿ. ಅವನಿಗೆ ಯಾವುದೇ ರಾಗದ್ವೇಷಗಳಿಲ್ಲ. ವೈಷಮ್ಯ ನೈರ್ಗುಣ್ಯ ಅಂದ್ರೆ ಏನು, ರಾಗದ್ವೇಷಗಳು ಈಶ್ವರನಿಗೆ ಇಲ್ಲ. ಮತ್ತು ಮಾಡಿದಾನಲ್ಲ ಅಂತಂದ್ರೆ ಅದು ಸಾಪೇಕ್ಷ, ಅಂದ್ರೆ ಜೀವಿಗಳ ಕರ್ಮಗಳ ಅಪೇಕ್ಷೆಯನ್ನ ಇಟ್ಟುಕೊಂಡು ಅವನು ಇದನ್ನ ಮಾಡಿದಾನ ಅಂತ. ಯಾವ್ದ್ರಿ, ಇವು ಜೀವಿಗಳಿಗೆ ಉಂಟಾಗ್ತಕ್ಕಂತ ಕರ್ಮ ಮತ್ತು ಕರ್ಮಫಲವನ್ನು ಕೊಡ್ತಾನಲ್ರಿ, ಅವನಿಗೆ ವೈಷಮ್ಯ ನಿರ್ಗುಣಗಳು ಇಲ್ಲ ಅಂತ ನಾವ್ ಹಿಂದೆ ಹೇಳಿದೇವಲ್ಲ ಅಂತ ಈ ಪೂರ್ವ ಪಕ್ಷಿಯನ್ನು ಕುರಿತು ನಾವು ಇಲ್ಲಿ ಆಕ್ಷೇಪ ಮಾಡಿದ್ರೆ ಅವಾಗ ಅವ ಹೇಳ್ತಾ ಇದ್ದಾನ. ಯಾರು? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ, ಸತ್ಯಮುಕ್ತಂ ಸತಿತು ಈಶ್ವರಸ್ಯ ಸಾಪೇಕ್ಷತ್ವ ಸಂಭವೇ. ಹೌದು, ನೀ ಹೇಳಿದ್ದು ಮಾತು ಖರೆ ಐತಿ. ಆದರೆ ಇಲ್ಲಿ ಈಶ್ವರ ಸಾಪೇಕ್ಷೆ ಅನ್ನೋದು ಮೊದಲು ಸಿದ್ಧ ಆಗ್ಬೇಕಲ್ಲ. ಇಲ್ಲಿ ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂತಹದ್ದು ಅದು ಅದು ಸಂಭವಿಸಿದ್ರೆ ನೀವು ಹೇಳೋದು ಸರಿ ಆಕೈತೆ ಅಂತ ನಾವು. ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂಥದ್ದು ಸಂಭವ ಆಗಿದ್ದಾದ್ರೆ ನೀವು ಹೇಳುವಂತ ಮಾತು ಸರಿ ಆಗ್ತದ ಅಂತ. ಅಂದ್ರೆ ವೈಷಮ್ಯ ನಿರ್ಗುಣಗಳು ಸಂಭವಿಸುವುದಿಲ್ಲ ಅನ್ನೋದು ಅವಾಗ ಸರಿ ಆಗ್ತೈತೆ. ಅದು ಮೊದಲು ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂಥದ್ದು ಮೊದಲು ಹೇಳ್ಬೇಕಲ್ಲ ಅದನ್ನ. ಆದ್ರೆ ಈಶ್ವರನಿಗೆ ಆ ಸಾಪೇಕ್ಷತ್ವ ಅನ್ನುವಂತಹದ್ದು ಅದು ಹೆಂಗ್ ಬರ್ತದ ಅಂತಂದ್ರೆ ಅದನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಈಗ ಅವರು. ಈಶ್ವರಸ್ಯ ಸತ್ಯಮುಕ್ತಂ ಸತಿತು ಈಶ್ವರಸ್ಯ ಸಾಪೇಕ್ಷತ್ವ ಸಂಭವೇ ಸಾಪೇಕ್ಷತ್ವಂ ತು ಈಶ್ವರಸ್ಯ ಸಂಭವತಿ ಸತೋರ್ಜಂತೂನಾಂ ಧರ್ಮಾಧರ್ಮಯೋಹೋ. ಈ ಜೀವಿಗಳ ಧರ್ಮ ಅಧರ್ಮ, ಜೀವಿಗಳಾಗಿರ್ತಕ್ಕಂಥವ್ರು ಕೆಲವರು ಧರ್ಮವನ್ನ ಮಾಡ್ತಾರ, ಇನ್ನು ಕೆಲವರು ಅಧರ್ಮವನ್ನ ಮಾಡ್ತಾ ಇದ್ದಾರ ಅಂತ. ಆ ಧರ್ಮಾಧರ್ಮಾದಿಗಳು ಜೀವರಿಗೆ ಉಂಟಾದ್ರ ಅವಾಗ ಅವನಿಗೆ ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂತ ಸಂಭವಿಸ್ತದ ಅಂತ. ಜೀವರು ಮಾಡತಕ್ಕಂತ ಧರ್ಮಾಧರ್ಮಗಳೇನದಾವಲ್ಲ ಅವುಗಳಿಂದಲೇ ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂತಹದ್ದು ಅದು ಉಂಟಾಗ್ತದ ಅಂತ. ಯಾಕೆ ಇವ್ರು ಏನ್ ಧರ್ಮ ಮಾಡ್ಯಾರ, ಇವನೇನ್ ಅಧರ್ಮ ಮಾಡ್ಯಾರ ಅನ್ನೋದು ಈಶ್ವರ ನೋಡ್ಕೋತಾನಲ್ರಿ. ಜೀವರು ಮಾಡಿರ್ತಕ್ಕಂತ ಯಾವನು ವಿಶೇಷ ಧರ್ಮವನ್ನ ಮಾಡಿರ್ತಾನೋ ಅವನಿಗೆ ಸಾಕಷ್ಟು ಸುಖ ಸಮೃದ್ಧಿ ಏನೆಲ್ಲ ಸಂಪತ್ತು ಏನೆಲ್ಲ ಕೊಡ್ತಾನ. ಮತ್ ಯಾವನು ಅಧರ್ಮವನ್ನ ಮಾಡಿರ್ತಾನಲ್ಲ ಅವನಿಗೆ ದುಃಖವನ್ನ ಕೊಡ್ತಾ ಇದ್ದಾನೆ ಅಂತ. ಆದ್ರಿಂದ ಈಶ್ವರನಿಗೆ ಆ ಸಾಪೇಕ್ಷತ್ವ ಅನ್ನುವಂತಹದ್ದು ಬರ್ಬೇಕಾಗಿತ್ತು ಅಂತಂದ್ರೆ ಜೀವರುಗಳಿಗೆ ಧರ್ಮಾಧರ್ಮಗಳು ಅವು ಉಂಟಾದನೆ ಅದು ಸಂಭವಿಸ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳಿದ್ರು. ತದೇವ ಚೇತ್ ಕರ್ತೃತ್ವಂ ಈಶ್ವರಾಪೇಕ್ಷಂ ಸ್ಯಾತ್.
ಕಿಂ ವಿಷಯಂ ಈಶ್ವರಸ್ಯ ಸಾಪೇಕ್ಷತ್ವಂ ಉಚ್ಯೇತ. ಆದ್ರೆ ಅವು ಇರ್ತಾವ ಅನ್ನುವಂಥದ್ದು ಜೀವನಿಗೆ ಇಲ್ಲಿ ಕರ್ತೃತ್ವ ಇದೆ ಅಂತ ಹೇಳಿ ಅಂದ್ರೆ ಅದು ಸಿದ್ಧ ಆಗ್ತದಂತ. ಅಂದ್ರೆ ನೀವು ಧರ್ಮಾಧರ್ಮಗಳು ನಡಿಬೇಕಾಗಿತ್ತು ಅಂತಂದ್ರೆ ನೀವು ಈ ಜೀವನಿಗೆ ಕರ್ತೃತ್ವ ಒಪ್ಪಲೇಬೇಕು. ಜೀವ ಅವನು ಕರ್ತೃ ಅದಾನಂತಂದ್ರ ಅವಾಗ ಅವನು ಧರ್ಮಾಧರ್ಮಗಳನ್ನ ಮಾಡ್ತಾನ ಅಂತಾನು ಸಿದ್ಧ ಆಕತಿ ಇವಾಗ. ಅವಾಗ ಮೊದಲು ಕರ್ತೃತ್ವ ಅನ್ನುವಂತ ಜೀವನಿಗೆ ಸಿದ್ಧ ಆಗ್ಬೇಕಂತಾರ ಅವ್ರು. ಅವಾಗ ಸಿದ್ಧ ಆದ್ರೆ ಅವನು ಧರ್ಮಾಧರ್ಮ ಮಾಡ್ತಾನ, ಆ ಧರ್ಮಾಧರ್ಮಗಳ ತಕ್ಕಂತೆ ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂಥದ್ದು ಬರ್ತದ ಅಂತ ಹೀಗೆ ಪೂರ್ವ ಪಕ್ಷಿ ಒಂದು ಅಭಿಪ್ರಾಯ ಒಂದು. ಚೇತ್ ಈಶ್ವರತ್ವಂ ಈಶ್ವರಾಪೇಕ್ಷಂ ಶಾತ್ ಏನಂದ್ರೆ ತದೇವ ಚೇತ್ ಕರ್ತೃತ್ವಂ ಈಶ್ವರಾಪೇಕ್ಷಂ ಶಾತ್ ಕಿಂ ವಿಷಯಂ ಈಶ್ವರಸ್ಯ ಸಾಪೇಕ್ಷತ್ವಂ ಉಚ್ಯೇತ. ಹಾಗಾದ್ರೆ ಇಲ್ಲಿ ಆ ಕರ್ತೃತ್ವವೇ ಈಶ್ವರಾಪೇಕ್ಷೆ ಅಂತ ಅನ್ನೋದಾದ್ರೆ ಅವಾಗ ಈಶ್ವರನಿಗೆ ಏನಾಯ್ತು? ಸಾಪೇಕ್ಷತ್ವ ಅನ್ನುವಂತಹದ್ದು ಯಾವ ವಿಷಯದಲ್ಲಿ ಅಂತ ಇದನ್ನ ಹೇಳಕ್ ಆಗ್ತದೇನು? ಅದನ್ನ ಹೇಳ್ಬೇಕಲ್ರಿ ಈಗ. ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂತಹದ್ದು ಯಾವ ವಿಷಯದಲ್ಲಿ ಅಂತ ಹೇಳಿ ಅದು ಎಂತ ಹೇಳೋದಕ್ಕಾದೀತು ಅಂತ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಶ್ವರಾಪೇಕ್ಷಂ ಶಾತು ವಿಷಯಂ ಈಶ್ವರಸ್ಯ ಸಾಪೇಕ್ಷತ್ವ ಮುಚ್ಚೇತ ಅಕೃತ ಅಭ್ಯಾಗಮಶ್ಚ ಏವಂ ಜೀವಸ್ಯ ಪ್ರಸಜ್ಜೇತ ತಸ್ಮಾ ಸ್ವತಃ ಏವ ಅಸ್ಯ ಕರ್ತೃತ್ವಂ ಇತಿ. ಆದ್ದರಿಂದ ಇಲ್ಲಿ ಅವನ ಅಭಿಪ್ರಾಯ ಏನು ಅಂತಂದ್ರೆ ಈ ಜೀವನಿಗೆ ಇರ್ತಕ್ಕಂತ ಒಂದು ಕರ್ತೃತ್ವ ಅನ್ನುವಂತಹದ್ದು ಅದು ಸ್ವಾಭಾವಿಕ ಅಂತ ಹೇಳ್ರಿ ಅಂತ ಅವನ ಅಭಿಪ್ರಾಯ. ಅದನ್ನ ಒಂದು ಒಟ್ಟು ಅಲ್ಲಿ ತಂದು ಹಚ್ಚಮದಾನೀಗ ಅವನು. ನೀವು ಈಶ್ವರನಿಗೆ ಸಾಪೇಕ್ಷತ್ವ ಅನ್ನುವಂತಹದ್ದನ್ನ ಯಾವ ವಿಷಯದಲ್ಲಿ ನೀವು ಹೇಳ್ತಾ ಇದ್ದೀರಿ ಅಂತ ಕೇಳ್ತಾನ ಅವನು. ಯಾಕಂದ್ರೆ ಒಂದು ವೇಳೆ ನಾವು ಈಶ್ವರನಿಗೆ ಸಾಪೇಕ್ಷ ಅಂತ ಒಪ್ಪಿದ್ದಾದ್ರ ಅಲ್ಲಿ ಏನಾಗ್ತದ ಅಂತಂದ್ರೆ ಜೀವನಿಗೆ ಅಕೃತ ಅಭ್ಯಾಗಮ ಅನ್ನುವಂಥದ್ದು ಉಂಟಾಗ್ತದಂತ. ಅಕೃತ ಅಭ್ಯಾಗಮ ಅಂತಂದ್ರ ಹಿಂದ ಮಾಡದೇ ಇರತಕ್ಕಂತದ್ದನ್ನ ಈಗ ಆ ಫಲ ಅನ್ನುವಂಥದ್ದು ಉಂಟಾಗಬಹುದು ಅಂತ. ನಾವ್ ಹಿಂದೆ ಏನ್ ಮಾಡಿರ್ತೇವೋ ಅದ್ರ ಫಲವನ್ನ ನಾವು ಅನುಭವಿಸ್ಬೇಕಲ್ರಿ ಇವಾಗ. ಆದ್ರೆ ಹಿಂದೆ ಮಾಡದೇ ಇರ್ತಕ್ಕಂಥದ್ದು ಈಗ ಫಲ ಉಂಟಾಗುವುದು. ಯಾಕಂದ್ರೆ ಇಲ್ಲಿ ಈಶ್ವರನೇ ಇವನಿಗೆ ಕರ್ತೃತ್ವವನ್ನು ಹೊಸದಾಗಿ ಕೊಟ್ಟ ಬಳಿಕ ಮತ್ ಕರ್ಮವನ್ನ ಮಾಡಿಸ್ತಾನೆ ಅಂತ ಆಗ್ತದೆ ಇವಾಗ. ಮತ್ ಹಿಂದೆ ಮಾಡಿದ್ ಎಲ್ಲಿದು ಹಿಂದೆ ಮಾಡೇ ಇಲ್ಲ ಅಂತ ಅರ್ಥ ಆಗತ್ತೆ ಇವಾಗ. ಈಗ ಈಶ್ವರನೇ ಇವನಿಗೆ ಕರ್ತೃತ್ವವನ್ನು ಕೊಡ್ತಾನ, ಹೊಸದಾಗಿ ಕೊಡ್ತಾನಂತಂದಂಗ ಆಯ್ತು ಇವಾಗ. ಆಮೇಲೆ ಕರ್ಮ ಮಾಡ್ತಾನೆ ಇವನು. ಈಶ್ವರ ಇವನು ಹುಟ್ಟಿದ ಬಳಿಕ ಅವನಿಗೆ ಕರ್ತೃತ್ವವನ್ನು ಕೊಟ್ಟ ಬಳಿಕ ಇವನ ಕರ್ಮವನ್ನ ಮಾಡಿಸ್ತಾನೆ ಅಂತ ಹಿಂಗ ಆಗ್ತೈತಿ. ಆದ್ದರಿಂದ ಇಲ್ಲಿ ಜೀವನಿಗೆ ಅಕೃತ ಅಭ್ಯಾಗಮ ಮಾಡದೇ ಇರ್ತಕ್ಕಂತ ಒಂದು ಕರ್ಮದ ಫಲ ಅನ್ನುವಂತಹದ್ದನ್ನ ಅನುಭವಿಸುವಂತ ಪ್ರಸಂಗ ಬರ್ತದ. ಆದ್ರಿಂದ ಇಲ್ಲಿ ಈಶ್ವರನಿಗೆ ಇಲ್ಲಿ ಜೀವನಿಗೆ ಸ್ವಭಾವದಿಂದಲೇ ಕರ್ತೃತ್ವ ಅಂತ ಅದ ಅಂತ ಹೇಳಿ ಹಿಂಗ್ ಹೇಳಬೇಕು ಅಂತ ಇದು ಪೂರ್ವ ಪಕ್ಷಿ ಅಭಿಪ್ರಾಯ. ಇವನಿಗೆ ಉಪಾಧಿಯಿಂದ ಬಂದದ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ಒಪ್ಪುವಂಗಿಲ್ಲ ನಾವು. ಜೀವನಿಗೆ ಸ್ವಭಾವದಿಂದಲೇ ಅವನಲ್ಲಿ ಕರ್ತೃತ್ವ ಅನ್ನುವಂತಹದ್ದು ಒಪ್ಕೊಂಡ್ರೆ ಇಲ್ಲಿ ಯಾವ ದೋಷಗಳು ಬರಂಗಿಲ್ಲ ಅಂತ ಇದಿಷ್ಟು ಪೂರ್ವ ಪಕ್ಷಿ ಅಭಿಪ್ರಾಯ. ಆದ್ರೆ ಇದಕ್ಕೆ ಸಿದ್ಧಾಂತವನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ನೋಡು, ಜೀವನ ಕರ್ತೃತ್ವ ಅನ್ನುವಂತಹದ್ದು ಅದು ಈಶ್ವರನ ಅಪೇಕ್ಷೆಯಿಂದಲೇ ಆಗ್ತೈತೆ ಹೊರತು ಇದು ಈಶ್ವರನ ಅಪೇಕ್ಷೆ ಇಲ್ಲದೆ ಆಗಲಾರದು ಅಂತ ಅದನ್ನ ಮುಂದಿನ ಭಾಷ್ಯದೊಳಗ ಆಚಾರ್ಯರು ಅದನ್ನ ತಿಳಿಸ್ತಾರೆ.